3 ಬಾರಿ ಓಂಕಾರವನ್ನು ಉಚ್ಚರಿಸಿ 3 ನಿಮಿಷಗಳ ಕಾಲ ಮೌನ ಮತ್ತು ಧ್ಯಾನವನ್ನು ಆಚರಿಸಿ ಹಿಂತಿರುಗೋಣ. ಎಲ್ಲಿ ಕುಳಿತಿದ್ದೀರೋ ಅಲ್ಲೇ ವಿರಾಮ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಸ್ಥೂಲ ಶರೀರ ವಿರಮಿಸದೆ ಹೋದರೆ ನಮ್ಮ ಪ್ರಜ್ಞೆ ಸ್ಥೂಲ ಶರೀರವನ್ನು ಬಿಟ್ಟು ಪ್ರಾಣ ಶರೀರಕ್ಕೆ ಏರಲು ಸಾಧ್ಯವಿಲ್ಲ. ಹಾಗಾಗಿ ಸ್ಥೂಲ ಶರೀರ ವಿರಮಿಸಬೇಕು. ವಿರಾಮ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಕಣ್ಣಿನ ರೆಪ್ಪೆಗಳನ್ನು ಹಿತವಾಗಿ ಮುಚ್ಚಿ ಶರೀರದ ಎಲ್ಲ ಅಂಗಾಂಗಗಳನ್ನು, ಅವಯವಗಳನ್ನು, ಸ್ನಾಯುಗಳನ್ನು ಸಡಿಲಬಿಡಿ.
ಕಣ್ಣಿನ ರೆಪ್ಪೆಗಳನ್ನು ತೆರೆಯಿರಿ. ವಂದನೆಗಳು. ಓಂ ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ಆ ದೈವಿ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದಿನ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನವನ್ನು ನೀಡಿ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಬೆಂಗಳೂರು ಸಿಟಿ ಲಾಡ್ಜ್ನ ಥಿಯೋಸಾಫಿಕಲ್ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳಿಗೆ, ನೆರೆದ ಶ್ರೋತೃವರ್ಗಕ್ಕೆ ನನ್ನ ಅನಂತಾನಂತ ನಮನಗಳು. ಇಂದು ಶ್ರೀರಾಮನವಮಿ. ಶ್ರೀರಾಮಚಂದ್ರ ಮರ್ಯಾದಾ ಪುರುಷ. ಆತ ಈ ಜಗತ್ತಿಗೆ ಒಬ್ಬ ಆದರ್ಶ ವ್ಯಕ್ತಿ. ಅತ್ಯಂತ ಉತ್ತಮ ಚಾರಿತ್ರ್ಯವನ್ನು, ನಡತೆಯನ್ನು, ನಡವಳಿಕೆಯನ್ನು, ನೈತಿಕತೆಯನ್ನು, ಧಾರ್ಮಿಕತೆಯನ್ನು ಪ್ರತಿಪಾದಿಸುವಂತಹ ಒಂದು ದಿವ್ಯ ಸಂಕೇತ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನ ಜನನದ ದಿನ ಅಥವಾ ಜನ್ಮ ದಿನಾಚರಣೆ, ಆ ರಾಮನಲ್ಲಿದ್ದಂತಹ ಆ ವಿಶಾಲವಾದ ಉತ್ತಮವಾದ ಗುಣಗಳೇನಿತ್ತೋ ಆ ಗುಣಗಳನ್ನು ನೆನಪಿಸಿಕೊಳ್ಳೋಣ. ನಮ್ಮ ಜೀವನದಲ್ಲಿ ಆ ಗುಣಸಾಗರನ ಮಹಿಮೆಯನ್ನು ಅರ್ಥೈಸಿಕೊಂಡು ಒಂದು ಗುಣವನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಉಪನ್ಯಾಸದ ವಿಷಯ ಸೃಷ್ಟಿಯ ಕತೆ. ಗುಪ್ತ ಸಿದ್ಧಾಂತ, ವಿಜ್ಞಾನ ಮತ್ತು ಧರ್ಮಗ್ರಂಥಗಳ ಹಿನ್ನೆಲೆಯಲ್ಲಿ ಈ ಒಂದು ಸೃಷ್ಟಿಯ ಕಥೆಯನ್ನು ನಿಮ್ಮ ಮುಂದೆ ಬಿಡಿಸಿ ಇಡುವುದು ನನ್ನ ಒಂದು ಆಶಯವಾಗಿದೆ. ಈ ಆಶಯಕ್ಕೆ ಅನುಸಾರವಾಗಿ ಈಗಾಗಲೇ 2 ಉಪನ್ಯಾಸಗಳನ್ನು ನಿಮಗೆ ನೀಡಿದ್ದೇನೆ. ಇದು 3ನೆಯ ಉಪನ್ಯಾಸ ಸರಣಿಯಲ್ಲಿ. ಈ 3ನೆಯ ಉಪನ್ಯಾಸದ ವಿಷಯವು ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಅತಿ ಮುಖ್ಯವಾಗಿ ವಿಜ್ಞಾನ ಮತ್ತು ಮಂಕುತಿಮ್ಮನ ಕಗ್ಗದ ಹಿನ್ನೆಲೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಸೃಷ್ಟಿ ಅನ್ನೋದು ಯಾಕೆ ಕತೆ ಅನ್ನೋದನ್ನು ಮೊದಲನೇ ಉಪನ್ಯಾಸದಲ್ಲಿ ವಿವರಿಸಿ ಹೇಳಿದ್ದೆ. 2ನೆಯ ಉಪನ್ಯಾಸದಲ್ಲಿ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ವೇದಗಳು ಏನು ಹೇಳುತ್ತವೆ, ಉಪನಿಷತ್ತುಗಳು ಏನು ಹೇಳುತ್ತವೆ, ಮತ್ತು ಕಾಶ್ಮೀರಿ ಶೈವ ಸಿದ್ಧಾಂತದಲ್ಲಿ ಸೃಷ್ಟಿಯನ್ನು ಹೇಗೆ ವರ್ಣಿಸಿದರೆ, ಸಾಂಖ್ಯಶಾಸ್ತ್ರ ಸೃಷ್ಟಿಯ ಬಗ್ಗೆ ಯಾವ ವಿವರಣೆಯನ್ನು ನೀಡಿದೆ, ಬೌದ್ಧ ಮತದಲ್ಲಿ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಆ ಆದಿ ಮೂಲವೇನಿತ್ತೋ ಆ ಆದಿ ಮೂಲವನ್ನು ಏನಂತ ವರ್ಣಿಸುತ್ತಾರೆ, ಯಹೂದ್ಯರು ಆ ಆದಿ ಮೂಲವನ್ನು ಏನಂತ ಕರೀತಾರೆ, ವಿಜ್ಞಾನ ಆದಿ ಮೂಲವನ್ನು ಏನಂತ ಕರೆಯುತ್ತೆ, ಗ್ರೀಕರು ಅಂದರೆ ಗ್ರೀಸ್ ಮತದಲ್ಲಿ ಸಂಪ್ರದಾಯದಲ್ಲಿ ಸೃಷ್ಟಿಯ ಆದಿ ಮೂಲವನ್ನು ಏನಂತ ಕರೆದ್ರು, ಇದೆಲ್ಲ ವಿವರಣೆಯನ್ನು ನಿಮಗೆ ನೀಡಿದ್ದೆ. ಉಪನಿಷತ್ತುಗಳು ಈ ಸೃಷ್ಟಿಗೆ ಆದಿ ಮೂಲ ಏನಿತ್ತೋ ಆ ಆದಿ ಮೂಲವನ್ನು ಪರಬ್ರಹ್ಮನ್ ಅಂತ ಕರೆದು, ವೇದಗಳು ತದೇಕಂ ಅಂತ ಕರೆದು, ಸಾಂಖ್ಯಶಾಸ್ತ್ರ ಅವ್ಯಕ್ತ ಅಂತ ಕರೀತು, ಯಹೂದ್ಯರು ಯಹೇವಾ ಅಂತ ಕರೆದರು, ಸೀಕ್ರೆಟ್ ಡಾಕ್ಟ್ರಿನ್
ಅನ್ಮ್ಯಾನಿಫೆಸ್ಟ್ ಅಂತ ಕರೀತು. ಈ ಅನ್ಮ್ಯಾನಿಫೆಸ್ಟ್ನ ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ, ಗುಪ್ತ ಸಿದ್ಧಾಂತದಲ್ಲಿ, ರೂಟ್ಲೆಸ್ ರೂಟ್ ಆಫ್ ಆಲ್, ಕಾಸ್ಲೆಸ್ ಕಾಸ್ ಆಫ್ ಆಲ್ ಅಂತ ಸಹ ಹೇಳ್ತಾರೆ. ಬೇರೆ ಇಲ್ಲದ ಬೇರು, ರೂಟ್ಲೆಸ್ ರೂಟ್ ಆಫ್ ಆಲ್. ಸೃಷ್ಟಿಯಲ್ಲಿ ಏನೇನು ನಾವು ಕಾಣ್ತಿದ್ದೀವೋ, ಏನೇನು ನಾವು ಕಾಣ್ತಿಲ್ವೋ, ಆ ಎಲ್ಲದಕ್ಕೂ ಮೂಲ ಬೇರೆ ಇಲ್ಲದ ಬೇರು ಅಂತ. ರೂಟ್ಲೆಸ್ ರೂಟ್. ಕಾಸ್ಲೆಸ್ ಕಾಸ್, ಕಾರಣವೇ ಇಲ್ಲದ ಕಾರಣ ಅದು. ಆ ರೀತಿ ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ ವಿವರಿಸಿದರು. ಬೌದ್ಧ ಮತೀಯರು ಅದನ್ನು ಶೂನ್ಯತಾ ಅಂತ ಕರೆದರು, ಬುಧಕಾಯ ಅಂತ ಕರೆದರು. ಶೂನ್ಯತಾ ಅಂದರೆ ವಾಯ್ಡ್ ಅಂತ. ವಾಯ್ಡ್ ಅಂದರೆ ಪರಮಶೂನ್ಯ ಒಂದಿತ್ತು, ಆ ಶೂನ್ಯದಿಂದಲೇ ಸೃಷ್ಟಿ ಪ್ರಾರಂಭವಾಯಿತು. ಇಂದು ಏನೇನು ನೋಡ್ತೀವೋ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ, ಅದೆಲ್ಲ ಆ ಶೂನ್ಯದಲ್ಲಿ ಅಡಗಿತ್ತು ಅಂತ ಅವರ ಒಂದು ವಿಚಾರಧಾರೆ. ಶೂನ್ಯತಾ, ಬುಧಕಾಯ ಅಂತ ಹೇಳಿದರು. ಅದನ್ನು ನಮ್ಮ ಗ್ರೀಕ್ ಸಂಪ್ರದಾಯಸ್ಥರು ಲೋಗಾಸ್ ಅಂತ ಕರೆದರು. ಈ ಲೋಗಾಸ್ ಅನ್ನೋ ಪದ ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ ಹಲವಾರು ಬಾರಿ ನಾವು ಕಂಡು ಬಂದಿದೆ, ನಾವು ಅಭ್ಯಾಸ ಮಾಡಿದ್ದೀವಿ. ಲೋಗಾಸ್ ಅಂತ ಅಂದರೆ ಅದು ಬ್ರಹ್ಮಾಂಡ ನಾಯಕನ ಹೆಸರು ಗ್ರೀಸ್ ಭಾಷೆಯಲ್ಲಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿಗೆ ಆದಿಮೂಲವನ್ನು ಅವರು ಕಾಸ್ಮಿಕ್ ಲೋಗಾಸ್ ಅಂತ ಕರೆದರು. ಕಾಸ್ಮಿಕ್ ಲೋಗಾಸ್, ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ. ಸೋಲಾರ್ ಲೋಗಾಸ್ ಅಂದರೆ ಯಾರು? ಸೌರ ಬ್ರಹ್ಮಾಂಡೇಶ್ವರ. ನಮ್ಮ ಬ್ರಹ್ಮಾಂಡ, ಸೌರ ಬ್ರಹ್ಮಾಂಡಕ್ಕೆ ಅಧಿಪತಿ ಯಾರು? ಸೂರ್ಯದೇವ. ಆತನನ್ನು ನಾವೇನಂತ ಕರಿತೀವಿ? ಸೌರ ಬ್ರಹ್ಮಾಂಡೇಶ್ವರ ಅಂತ ಕರಿತೀವಿ. ಆತನನ್ನು ಗ್ರೀಕರು ಸೋಲಾರ್ ಲೋಗಾಸ್ ಅಂತ ಕರೆದರು. ಇಂತಹ ಕೋಟಿ 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 ಸೂರ್ಯರಿದ್ದಾರೆ, ನಕ್ಷತ್ರಗಳಿದ್ದಾವೆ. ಸೂರ್ಯನೂ ಒಂದು ನಕ್ಷತ್ರನೇ. ಈ ಎಲ್ಲ ನಕ್ಷತ್ರಗಳ ಅಧಿಪತಿ ಒಬ್ಬ ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರನಿದ್ದಾನೆ. ಆತನನ್ನು ಗ್ರೀಸ್ ಭಾಷೆಯಲ್ಲಿ ಕಾಸ್ಮಿಕ್ ಲೋಗಾಸ್, ಕಾಸ್ಮಿಕ್ ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ, ಲೋಗಾಸ್ ಅಂದರೆ ನಾಯಕ ಅಥವಾ ಅಧಿಪತಿ ಅಂತ ಅರ್ಥ. ಸೊ ಕಾಸ್ಮಿಕ್ ಲೋಗಾಸ್ ಅಂತ ಕರೆದ್ರು ಅವರು ಗ್ರೀಕರು. ವಿಜ್ಞಾನ ಏನಂತ ಕರೆಯುತ್ತೆ? ವಿಜ್ಞಾನ ಇತ್ತೀಚೆಗೆ ಸೃಷ್ಟಿಯ ರಹಸ್ಯವನ್ನು ಬಯಲಿಗೆಳೆಯಲು ಪ್ರಾರಂಭ ಮಾಡಿದ್ದು. ಇತ್ತೀಚೆಗೆ ಅಂದರೆ ಕಳೆದ 80-100 ವರ್ಷಗಳಿಂದ ಸೃಷ್ಟಿಗೆ ಸಂಬಂಧಪಟ್ಟ ಹಲವಾರು ಸಂಶೋಧನೆಗಳನ್ನು ವಿಜ್ಞಾನಿಗಳು ಮಾಡಿದರು. 1926ನೇ ಇಸವಿಯಲ್ಲಿ ಒಬ್ಬ ಮಹಾನ್ ವಿಜ್ಞಾನಿ, ಆ ವಿಜ್ಞಾನಿಯ ಹೆಸರು ಜಾರ್ಜ್ ಡೆಲೆಮೆಟ್ರೆ ಅಂತ. ಆತ ಆರ್ಥರ್ ಎಡಿಂಗ್ಟನ್ ಅನ್ನುವಂತಹ ಮತ್ತೊಬ್ಬ ವಿಜ್ಞಾನಿಯ ಜೊತೆ ಸೇರಿ ಈ ಅಂತರಿಕ್ಷವನ್ನು ಜಾಲಾಡುವಾಗ ಆತನಿಗೆ ಈ ವಿಶ್ವ ಒಂದು ಮಹಾ ಆಸ್ಫೋಟದಿಂದ ಉತ್ಪತ್ತಿಯಾಯಿತು ಅನ್ನುವಂತಹ ಒಂದು ವಿಚಾರ ಗಮನಕ್ಕೆ ಬಂತು. ಅದಕ್ಕೆ ಸಂಬಂಧಪಟ್ಟ ಕುರುಹುಗಳು, ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳು ಅಂತರಿಕ್ಷದಲ್ಲಿ ಇವತ್ತಿಗೂ ಇದೆ. ಯಾವುದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಒಂದು ಪಾರ್ಟಿಕಲ್ನಿಂದ ಸಿಡಿದು ಹೊರಗೆ ಬಂತು ಅಂತ ಹೇಳ್ತಾನೆ ಆ ಜಾರ್ಜ್ ಡೆಲೆಮೆಟ್ರೆ. ಒಂದು ಪಾರ್ಟಿಕಲ್, ಒಂದು ಕಣದಿಂದ ಹೊರಗೆ ಬಂತು ಅಂತ. ಒಂದು ಕಣದಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಕೋಟಿ 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 ನಕ್ಷತ್ರಗಳು, ಗ್ರಹಗಳು, ಜೀವಿಗಳು, ನಿರ್ಜೀವಿಗಳು ಎಲ್ಲ ಉತ್ಪತ್ತಿಯಾಯಿತು ಅಂತ ವಿಜ್ಞಾನ ಒಪ್ಕೊಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಸಿದ್ಧಾಂತವನ್ನು ಡೆಲೆಮೆಟ್ರೆ ಮತ್ತು ಆರ್ಥರ್ ಎಡಿಂಗ್ಟನ್ ಇಬ್ಬರೂ ಸೇರಿ ಬಿಗ್ ಬ್ಯಾಂಗ್ ಥಿಯರಿ ಅನ್ನುವಂತಹ ಒಂದು ಥಿಯರಿಯನ್ನು ಪ್ರಪೋಸ್ ಮಾಡಿದರು. ಬಿಗ್ ಬ್ಯಾಂಗ್ ಥಿಯರಿ ಏನು ಹೇಳುತ್ತೆ ಅಂತಂದರೆ, ಸುಮಾರು
31.4 ಬಿಲಿಯನ್ ವರ್ಷಗಳು, ಅಂದರೆ 3140 ಕೋಟಿ ವರ್ಷಗಳ ಹಿಂದೆ ಇದೇನೂ ಇರಲಿಲ್ಲ. ಆಗ ಒಂದು ಕಣದ ವಿಸ್ಫೋಟದಿಂದ ಈ ಜಗತ್ತಿನ ಸಮಸ್ತವು ಸೃಷ್ಟಿಯಾಯಿತು ಅಂತ. ಬಿಗ್ ಬ್ಯಾಂಗ್ ಒಂದು ವಿಸ್ಫೋಟವಾಯಿತು ಅಂತ ಹೇಳ್ತಾರೆ ಅವರು. ಆ ಬಿಗ್ ಬ್ಯಾಂಗ್ ಥಿಯರಿ ಅನ್ನೋದನ್ನು ಇಂದಿಗೂ ಎಲ್ಲ ವಿಜ್ಞಾನಿಗಳು ಒಂದು ಸಮರ್ಪಕವಾದ ಸಿದ್ಧಾಂತ, ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ತಾರೆ. ಅದನ್ನು ವಿಜ್ಞಾನ ಒಪ್ಪಿಕೊಂಡಿದೆ. ಅದಕ್ಕೆ ಬೇಕಾದ ಸಾಕಷ್ಟು ಸಾಕ್ಷ್ಯ ಸಂಗ್ರಹಗಳು ಆಗಿವೆ. ಇರಲಿ, ಆ ಪಾರ್ಟಿಕಲ್ ಇತ್ತಲ್ಲ, ಅದರಲ್ಲಿ ಇಷ್ಟು ವಿಷಯ ವಸ್ತುಗಳು ತುಂಬಿತ್ತು ಅಂದರೆ ನಂಬಲಿಕ್ಕಾಗತ್ತಾ? ಕೋಟಿ 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 ನಕ್ಷತ್ರಗಳು ಒಂದು ಪಾರ್ಟಿಕಲ್ನಲ್ಲಿ ದೇವರ್ ಹೈಡಿಂಗ್ ಅಂದರೆ ಅದರ ಅರ್ಥ ಏನು? ಅದು ಹೇಗೆ ಸಾಧ್ಯ? ಹೌದು, ವಿಜ್ಞಾನ ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದೆ. ವಿಜ್ಞಾನದ ಸಂಶೋಧನೆಗಳು, ಸಿದ್ಧಾಂತಗಳು ಆ ಒಂದು ಸ್ಥಿತಿಯನ್ನು ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ, ಏಕತ್ವದ ಒಂದು ಪರಮಸ್ಥಿತಿ, ಅದು ಏಕತ್ವ, ನಾನಾತ್ವಗಳು ಕರಗಿ ಏಕತ್ವದಲ್ಲಿ ಇಡೀ ವಿಶ್ವಲೀನವಾಗಿತ್ತು. ನಾನಾತ್ವಗಳು ಅಂತಂದರೆ ನಾನಾ ತತ್ವಗಳು. ಈ ನಾನಾ ತತ್ವಗಳು ಒಟ್ಟಾಗಿ ಒಂದೇ ತತ್ವವಾಗಿತ್ತು ಅಲ್ಲಿ. ಅದನ್ನೇ ವಿಜ್ಞಾನ ಏಕತ್ವದ ಪರಮಸ್ಥಿತಿ ಅಥವಾ ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ ಅಂತ ಕರೆದದ್ದು. ಈ ಜಗತ್ತಿನಲ್ಲಿರುವಂಥ ಎಲ್ಲ ಜೀವಿಗಳು, ಎಷ್ಟು ಜೀವಿಗಳು? ಲಕ್ಷಾಂತರ ಜೀವರಾಶಿಗಳು. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಕಲ್ಲು ಬಂಡೆಗಳು, ಬೆಟ್ಟ ಗುಡ್ಡಗಳು, ಹರಿಯುತ್ತಿರುವ ನದಿಗಳು, ಹೊಳೆಗಳು, ಕಾಲುವೆಗಳು, ಕೆರೆಗಳು, ಮಣ್ಣು, ಮರಳು, ಆಗಸ, ಅಂತರಿಕ್ಷ, ಈ ಬಯಲು, ಮರಗಿಡಗಳು ಎಲ್ಲವೂ ಅಲ್ಲಿತ್ತು. ಅದಕ್ಕೆ ನಮ್ಮ ಥಿಯಾಸಫಿ ಏನು ಹೇಳುತ್ತೆ? ಆಲ್ ಈಸ್ ಒನ್ ಅಂಡ್ ಒನ್ ಈಸ್ ಆಲ್. ಎಲ್ಲವೂ ಒಂದೇ, ಒಂದೇ ಎಲ್ಲವೂ ಅನ್ನುವಂಥ ಒಂದು ಸಿದ್ಧಾಂತವನ್ನು, ತತ್ವವನ್ನು ಥಿಯಾಸಫಿ ಪ್ರತಿಪಾದಿಸುತ್ತೆ. ಅದಕ್ಕೆ ಥಿಯೋಸಾಫಿಕಲ್ ಸೊಸೈಟಿಯ ಮೊದಲನೇ ಉದ್ದೇಶ ಏನು ಹೇಳುತ್ತೆ? ಜಾತಿ, ಮತ, ಕುಲ, ಪಂಗಡ, ವರ್ಣ ಭೇದಗಳೆಲ್ಲವನ್ನೂ ಮೀರಿದ ಒಂದು ಸಾರ್ವತ್ರಿಕ ಸೋದರತ್ವದ ಅಂಕುರವನ್ನು ಏರ್ಪಡಿಸುವುದು. ನಾವು ಏರ್ಪಡಿಸುವುದು ಬೇರೆ ಒಂದು ವಿಷಯ ಇರಲಿ, ಅದನ್ನ ಏರ್ಪಡಿಸೋಣ. ಯಾಕೆಂದರೆ ನಾವು ಮರ್ತು ಹೋಗಿದ್ದೀವಿ. ನಾವೆಲ್ಲರೂ ಒಂದೇ ಮೂಲದಿಂದ ಬಂದಿದ್ದೀವಿ ಅನ್ನೋದನ್ನು ನಾವು ಮರ್ತು ಹೋಗಿದ್ದೀವಿ. ಹಾಗಾಗಿ ಅದನ್ನು ನೆನಪು ಮಾಡಿಕೊಟ್ಟು ಅಂಥ ಏಕತ್ವದ ಒಂದು ಅನುಸಂಧಾನ ಜರುಗಲಿ ಎನ್ನುವುದು ನಮ್ಮ ಸೊಸೈಟಿಯ ಒಂದು ಪರಮ ಉದ್ದೇಶವಾಗಿದೆ. ಆದರೆ ವಿಜ್ಞಾನದ ಈ ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ, ಏಕತ್ವದ ಪರಮಾವಧಿಯನ್ನು ಅರ್ಥ ಮಾಡಿಕೊಂಡ್ರೆ ನಾವೆಲ್ಲ ಅಲ್ಲೇ ಇದ್ವಿ ಅಂದರೆ, ಅಲ್ಲಿಂದಲೇ ನಾವೆಲ್ಲ ಹೊರಗೆ ಬಂದ್ವಿ ಅಂದರೆ, ಆ ಹಿರಣ್ಯ ಗರ್ಭವೇ ಎಲ್ಲಕ್ಕೂ ಮೂಲ ಅಂದರೆ ನಾವೆಲ್ಲರೂ ಏನಾಗಬೇಕು? ಒಂದು ಗರ್ಭದಿಂದ ಹೊರ ಬಂದವ್ರನ್ನ ನಾವೇನಂತ ಕರಿತೀವಿ ಮನೆಗಳಲ್ಲಿ? ತಾಯಿಯ ಒಂದೇ ಗರ್ಭದಿಂದ ಹುಟ್ಟಿದವರೆಲ್ಲ ಏನು? ಸೋದರರು. ಈಗ ನಾವು ಹಿರಣ್ಯ ಗರ್ಭದಿಂದ ಎಲ್ಲರೂ ಹುಟ್ಟಿದ್ದೀವಿ, ಹಾಗಾದರೆ ನಾವು ಸೋದರರಲ್ವಾ? ಬೇರೆ ಬೇರೆ ತಾಯಿಯ ಗರ್ಭದಿಂದ ಹೊರ ಬಂದಿದ್ರು ನಮ್ಮೆಲ್ಲ ತಾಯಂದಿರು ಬಂದಿರೋದೆಲ್ಲಿಂದ? ಒಂದೇ ಮೂಲದಿಂದಲೇ. ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಮೂಲ ಗರ್ಭ ಹಿರಣ್ಯ ಗರ್ಭ. ಪುರಾಣಗಳು ಅದನ್ನು ಹಿರಣ್ಯ ಗರ್ಭ ಅಂತ ಕರೆದರು. ಯಾವುದನ್ನು ನಾವು ಆದಿಮೂಲ ಅಂತ ಹೇಳ್ತೀವೋ ಅದನ್ನು ಪುರಾಣಗಳು ಹಿರಣ್ಯ ಗರ್ಭ ಅಂತ ಕರೆಯುತ್ತವೆ. ವಿಷ್ಣು ಪುರಾಣದಲ್ಲಿ ಈ ವಿಷಯ ಬರುತ್ತೆ. ಹಿರಣ್ಯ ಗರ್ಭದಿಂದ ಆ ಮಹಾವಿಷ್ಣುವೇ ಸೃಷ್ಟಿಕರ್ತ, ಸೃಷ್ಟಿ ಪ್ರಾರಂಭವಾಯಿತು ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಶ್ಮೀರಿ ಶೈವ ಸಿದ್ಧಾಂತದಲ್ಲಿ ಬಿಂದು ನಾದ ಸಿದ್ಧಾಂತ ಅಂತ ಒಂದು ಸಿದ್ಧಾಂತ ಇದೆ. ವೀರಶೈವ ಸಿದ್ಧಾಂತ. ಅದು ಕಾಶ್ಮೀರದಲ್ಲಿ ಇದು ಪ್ರಚಲಿತವಾಗಿತ್ತು, ಈಗಲೂ ಇದೆ. ಈ ಶೈವ ಸಂಪ್ರದಾಯಸ್ಥರು ಏನು ಹೇಳ್ತಾರೆ ಅಂದರೆ, ಸಮಸ್ತವು ಮಹಾಬಿಂದುವಿನಲ್ಲಿ ಅಡಗಿತ್ತು.
ಆ ಬಿಂದು ಒಮ್ಮೆ ವಿಸ್ಫೋಟವನ್ನು ಹೊಂದಿತು. ಆಗ ನಾದದೊಂದಿಗೆ ಸೃಷ್ಟಿ ಪ್ರಾರಂಭವಾಯಿತು. ಅದಕ್ಕೆ ಬ್ರಹ್ಮನನ್ನು ನಾವೇನಂತ ಕರಿತೀವಿ? ನಾದ ಬ್ರಹ್ಮ ಅಂತ ಕರಿತೀವಿ. ಸೃಷ್ಟಿಯ ಆದಿಯಲ್ಲಿ ಆ ಪರಬ್ರಹ್ಮನು ನಾದ ರೂಪದಲ್ಲಿ ಹೊರಬಂದನಂತೆ. ಯಾವುದು ಆ ನಾದ ರೂಪ? ಆ ನಾದವನ್ನೇ ನಾವು ಪ್ರಣವ ಅಂತ ಹೇಳ್ತೇವೆ, ಅದನ್ನೇ ನಾವು ಓಂಕಾರ ಅಂತ ಹೇಳ್ತೇವೆ. ಅಂದರೆ ಈ ಜಗತ್ತಿನ ಸೃಷ್ಟಿಯ ಆದಿಯಲ್ಲಿ, ಪ್ರಾರಂಭದಲ್ಲಿ ಉತ್ಪತ್ತಿಯಾದಂಥ ಆ ದೈವಿ ನಾದವೇ ಓಂಕಾರ. ಆ ಮಾಗಳ ಸಂಗಮ, ಸೃಷ್ಟಿ ಸ್ಥಿತಿ ಲಯಗಳ ಸಂಗಮ, ಅದನ್ನು ಪ್ರಣವ ಅಂತ ಹೇಳ್ತೇವೆ, ಓಂಕಾರ ಅಂತ ಹೇಳ್ತೇವೆ. ನಮ್ಮ ಹಿಂದೂ ಮತದಲ್ಲಿ ಅಥವಾ ಹಿಂದೂ ಧರ್ಮದಲ್ಲಿ ಓಂಕಾರಕ್ಕೆ ಬಹಳಷ್ಟು ಪ್ರಾಶಸ್ತ್ಯವನ್ನು ನಾವು ಕೊಟ್ಟಿದ್ದೇವೆ. ಸಾಮಾನ್ಯವಾಗಿ ಋಷಿ ಮುನಿಗಳು, ಯೋಗಿಗಳು, ಸಿದ್ಧರು, ಸಂತರು, ಮಹಂತರು ತಪಸ್ಸಿಗೆ ಕುಳಿತಾಗ, ಧ್ಯಾನಕ್ಕೆ ಕುಳಿತಾಗ ಅವರು ಉಚ್ಚರಿಸುವ ಒಂದೇ ಒಂದು ಮಂತ್ರ ಅಂದರೆ ಯಾವುದದು? ಓಂಕಾರ ಮಂತ್ರ. ಕಾರಣ ಓಂಕಾರ ಆ ಸೃಷ್ಟಿಕರ್ತನ ಒಂದು ನಾದ ರೂಪ. ಈ ಓಂಕಾರ ಅಂದರೆ ಏನು ಅಂತ ವಿಜ್ಞಾನಿಗಳು ಹುಡುಕ್ತಾ ಹೋದರು. ಅಂದರೆ ಅವರಿಗೆ ಈ ನಮ್ಮ ಧರ್ಮಗ್ರಂಥಗಳಲ್ಲಿ ಕೊಟ್ಟಿರುವಂತಹ ವಿಚಾರ ಅವರಿಗೆ ಇತ್ತೀಚೆಗೆ ಗೊತ್ತಾಯಿತು. ಉಪನಿಷತ್ತುಗಳು ಹೇಳುತ್ತವೆ, ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿಯು ಒಂದು ಮಹಾ ವಿಸ್ಫೋಟದೊಂದಿಗೆ ಪ್ರಾರಂಭವಾಯಿತು. ಆ ವಿಸ್ಫೋಟವೇ ಬಿಂದು ವಿಸ್ಫೋಟ ಅಂತ ಉಪನಿಷತ್ತುಗಳು ವಿವರಣೆ ಕೊಡುತ್ತೆ. ಬಿಂದು ವಿಸ್ಫೋಟವನ್ನು ಉಪನಿಷತ್ತುಗಳು ಸುಮಾರು 3, 4, 5 ಸಾವಿರ ವರ್ಷಗಳ ಹಿಂದೆ ಬರೆದ ಋಷಿ ಮುನಿಗಳು ಬರೆದಿದ್ದಾರೆ. 4-5 ಸಾವಿರ ವರ್ಷಗಳ ಹಿಂದೆ ಋಷಿ ಮುನಿಗಳಿಗೆ ಯಾವ ಟೆಲಿಸ್ಕೋಪ್ ಇರಲಿಲ್ಲ, ರೇಡಿಯೋ ಟೆಲಿಸ್ಕೋಪ್ ಇರಲಿಲ್ಲ, ಅವ್ರ ಹತ್ರ ಆಂಟೆನಾ ಇರಲಿಲ್ಲ, ಅವರಿಗೆ ರೇಡಿಯೋ ವೇವ್ಸ್ ಅಂದರೆ ಗೊತ್ತಿರಲಿಲ್ಲ. ನಮ್ಮ ಪ್ರಕಾರ ಗೊತ್ತಿರಲಿಲ್ಲ, ನಮ್ಮ ಪ್ರಕಾರ. ಯಾಕೆಂದರೆ ನಾವು ಅಂದ್ಕೊಂಡಿರೋದು ವಿಜ್ಞಾನ ಇತ್ತೀಚೆಗೆ ಇದನ್ನೆಲ್ಲ ಕಂಡುಹಿಡಿದಿದೆ ಅಂತ. ಅವರು ಆ ಕಾಲದಲ್ಲೇ ಇದನ್ನು ಗುರುತಿಸಿದ್ರು ಅಂದರೆ ಅವ್ರು ಹೇಗೆ ಇದನ್ನು ತಿಳ್ಕೊಂಡ್ರು? ಬಿಂದು ವಿಸ್ಫೋಟ, ಬಿಗ್ ಬ್ಯಾಂಗ್ ಥಿಯರಿ ಅವರಿಗೆ ಆಗಲೇ ಗೊತ್ತಿತ್ತು. ವಿಜ್ಞಾನಿಗಳಿಗೆ ಈಗ ಬಹಳ ಆಶ್ಚರ್ಯಚಕಿತವಾದಂಥ ವಿಷಯ ಅದೇ. ನಾವು ಇತ್ತೀಚೆಗೆ ಕಂಡು ಹಿಡಿತಾ ಇರುವಂತಹ ಸೃಷ್ಟಿಗೆ ಸಂಬಂಧಪಟ್ಟ ರಹಸ್ಯ ನಮ್ಮ ಭರತಖಂಡದ ಮೇಲೆ ಬದುಕಿದ್ದಂತಹ 4-5 ಸಾವಿರ ವರ್ಷಗಳ ಹಿಂದಿನ ಋಷಿ ಮುನಿಗಳಿಗೆ ಹೇಗೆ ಗೊತ್ತಾಯಿತು? ಅವರ ಪ್ರಜ್ಞೆಗೆ ಹೇಗೆ ಗೋಚರವಾಯಿತು? ಹಾಗಾಗಿ ಅವರಿಗೆ ಇದೊಂದು ಅತ್ಯದ್ಭುತವಾದಂಥ ಸಮನ್ವಯ ಅಂತ ಕಾಣಿಸ್ತಾ ಇದೆ. ನಾವೇನು ಇವತ್ತು ಕಂಡು ಹಿಡಿತಿದ್ದೀವೋ, ನಾವು ಇವತ್ತು ಏನು ನೀಡ್ತಿದ್ದೀವೋ ಜಗತ್ತಿಗೆ, ಅದು ಸಾವಿರಾರು ವರ್ಷಗಳ ಹಿಂದಲೇ ಭರತಖಂಡದ ಜನರಿಗೆ ತಿಳಿದಿತ್ತು. ಆ ಋಷಿ ಮುನಿಗಳಿಗೆ ಗೊತ್ತಿತ್ತು. ಅವರು ಮಹಾನ್ ವಿಜ್ಞಾನಿಗಳು ಅಂತಲೇ ಅವರು ಪರಿಗಣಿಸುತ್ತಾರೆ. ಋಷಿ ಮುನಿಗಳು ತಮ್ಮ ಪ್ರಜ್ಞೆಯ ಆಳಕ್ಕೆ ಇಳಿದು ಸತ್ಯವನ್ನು ಬಯಲಿಗೆ ತರ್ತಾರೆ. ಕಾರಣ ನಮ್ಮ ಪ್ರಜ್ಞೆಯ ಕಣದಲ್ಲೂ ಸೃಷ್ಟಿಗೆ ಸಂಬಂಧಪಟ್ಟ ಇಡೀ ವಿದ್ಯಮಾನಗಳ ಪ್ರಿಂಟ್ ಇದೆ, ನಮ್ಮ ಸಂಸ್ಕಾರಗಳಲ್ಲಿದೆ. ಆ ಸೃಷ್ಟಿಯ ಜೊತೆಗೆ ನಾವು ಸೃಷ್ಟಿಯಾದ್ವಿ. ಅದಕ್ಕೆ ಬೇಕಾದಂತಹ ಎಲ್ಲ ಕುರುಹುಗಳು ವಿಜ್ಞಾನಕ್ಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಸಿಕ್ಕಿದ್ರೆ, ಋಷಿ ಮುನಿಗಳಿಗೆ ತಮ್ಮ ಶರೀರದಲ್ಲೇ, ತಮ್ಮ ಪಂಚಕೋಶಗಳಲ್ಲೇ ಸಿಕ್ಕಿದೆ. ನೋಡಿ ಎಂಥ ಸಮನ್ವಯ, ಎಂಥ ಸಮನ್ವಯ. ನಾನು ಓಂಕಾರದ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ. ಆದಿಯಲ್ಲಿ ಹೊರಬಂದಂತಹ ನಾದವೇ ಓಂಕಾರ ಅಂತ. ಈ ಓಂಕಾರ ಅನ್ನುವಂಥದ್ದು ಏನು ಅನ್ನೋದನ್ನು ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಕಂಡುಹಿಡಿದರು. ಈ ಜಾರ್ಜ್ ಡಿಲೆಮೆಟ್ರೆ, ಆರ್ಥರ್ ಎಡಿಂಗ್ಟನ್, ಗ್ಯಾಮೋ ಅನ್ನುವಂತಹ ಮತ್ತೊಬ್ಬ ರಷ್ಯನ್ ವಿಜ್ಞಾನಿ, ಖಗೋಳಶಾಸ್ತ್ರಜ್ಞ, ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಅಧ್ಯಯನ ನಡೆಸುವಾಗ ಅವರಿಗೆ ಒಂದು ವಿಷಯ ಖಾತರಿಯಾಯಿತು. ಏನಂದರೆ, ಸೃಷ್ಟಿಯಾಗುವಾಗ ಯಾವ ವಿಸ್ಫೋಟ ನಡೀತೋ ಆ ವಿಸ್ಫೋಟದ ಸಂದರ್ಭದಲ್ಲಿ ಅತೀವವಾದ ಶಾಖ, ಉಷ್ಣ, ವಿಪರೀತ ಸಾಂದ್ರತೆಯ ಒಂದು ಸ್ಥಿತಿ ಉತ್ಪತ್ತಿಯಾಯಿತು. ಆಗ ವಿಕಿರಣಗಳು ಹೊರಗೆ ಬಂತು. ರೇಡಿಯೇಷನ್ಸ್ ಅಂತ ಹೇಳ್ತೇವೆ ನಾವು, ರೇಡಿಯೇಷನ್ಸ್. ಈಗ ನಿಮ್ಮ ಕೈನ ಇಲ್ಲಿಟ್ಟು ನಾನು ಎಕ್ಸ್ರೇ ಪಾಸ್ ಮಾಡಿ ಹಿಂದೆ ಒಂದು ಫಿಲ್ಮ್ ಇಟ್ಟರೆ ನಿಮ್ಮ
ಈ ಕೈನ ಒಳಗಡೆ ಇರುವಂತಹ ಮೂಳೆ ಏನಾಗುತ್ತೆ, ಫಿಲ್ಮ್ ಮೇಲೆ ಬರುತ್ತೆ. ನಾನು ಎಕ್ಸ್ರೇ ಪಾಸ್ ಮಾಡ್ತೀನಲ್ಲ, ಎಕ್ಸ್ರೇ ನಿಮಗೆ ಕಾಣಿಸುತ್ತಾ? ಕಣ್ಣಿಗೆ ಕಾಣಿಸಲ್ಲ. ಸೂಕ್ಷ್ಮ ವಿಕಿರಣ ಅದು. ಎಕ್ಸ್ರೇ ರೇಡಿಯೇಷನ್, ಗ್ಯಾಮಾ ರೇಡಿಯೇಷನ್, ಆಲ್ಫಾ ರೇಡಿಯೇಷನ್, ಬೀಟಾ ರೇಡಿಯೇಷನ್, ಎಷ್ಟೊಂದು ರೇಡಿಯೇಷನ್ಗಳಿದೆ ಗೊತ್ತಾ? ಈ ಎಕ್ಸ್ರೇ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರ್ಬೋದು, ಆದರೆ ನಮ್ಮ ಮೂಳೆಯ ಒಳಗಡೆಯಿಂದ ಹೋಗಿ, ನಮ್ಮ ಶರೀರದ ಒಳಗಡೆಯಿಂದ ಹೋಗಿ ಮೂಳೆಯ ಒಂದು ಪಿಕ್ಚರ್ನ ಫಿಲ್ಮ್ ಮೇಲೆ ಉತ್ಪತ್ತಿ ಮಾಡ್ತಿದೆ. ಅಂದರೆ ಅಲ್ಲಿದೆ ಕ್ಷಕಿರಣ. ಸೂರ್ಯನ ಬೆಳಕಿನಲ್ಲೇ ಕ್ಷಕಿರಣ ಇದೆ, ಗ್ಯಾಮಾ ಇದೆ, ಅಲ್ಟ್ರಾವಯಲೆಟ್ ಇದೆ, ಇನ್ಫ್ರಾರೆಡ್ ಇದೆ. ಸನ್ಲೈಟ್ ಹ್ಯಾಸ್ ಎ ವೈಡ್ ಬ್ಯಾಂಡ್ವಿಡ್ತ್. ಓಕೆ, ಅಂದರೆ ಈ ವಿಕಿರಣಗಳು ಅನ್ನೋದು ಕಣ್ಣಿಗೆ ಕಾಣಿಸದ ಸೂಕ್ಷ್ಮ ಶಕ್ತಿಗಳು. ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿಯಾದಾಗ, ವಿಸ್ಫೋಟವಾದಾಗ ಮಹಾನ್ ವಿಕಿರಣಗಳು ಹೊರಬಂತಂತೆ. ಅಂಥ ವಿಕಿರಣಗಳನ್ನು ಈ ಜಗತ್ತು ಮತ್ತೆ ನೋಡೇ ಇಲ್ಲ. ಆಗ ಹೊರಬಂದಂತಹ ವಿಕಿರಣಗಳು ಇಂದಿಗೂ ಜಗತ್ತಿನಲ್ಲಿದೆ ಅನ್ನೋದು ವಿಜ್ಞಾನಿಗಳಿಗೆ ಕರಾರುವಕ್ಕಾಗಿ ಗೊತ್ತಾಯಿತು. ಆದರೆ ಎಲ್ಲಿದೆ, ಹೇಗಿದೆ ಗೊತ್ತಾಗಲಿಲ್ಲ. ಅವರೇನು ಹೇಳ್ತಾರೆ ಅಂದರೆ, ದೇರ್ ಶುಡ್ ಬಿ ಅ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಎಮಿಟೆಡ್ ಡ್ಯೂರಿಂಗ್ ದ ಬಿಗ್ ಬ್ಯಾಂಗ್. ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ನು ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಈಗಲೂ ಪಸರಿಸುತ್ತಾ ಇದೆ. ನೀವು ಒಂದು ಗಂಟೆ ತಗೊಂಡು ಟಣ್ ಅಂತ ಹೊಡೆದ್ರೆ ಆ ಶಬ್ದ 1 ಸೆಕೆಂಡಿಗೆ ನಿಲ್ಲಲ್ಲ. ಅದೇನಾಗುತ್ತದು? ಟಣ್ ಅನ್ನೋ ಶಬ್ದ ಸುಮಾರು ಹೊತ್ತು ನಮ್ಮ ಕಿವಿಗೆ ಅಲೆ ಅಲೆ ಅಲೆಯಾಗಿ ಕೇಳಿಸುತ್ತೆ. ಆಮೇಲೂ ಅದು ಹೊರಗೆ ಹೋಗುತ್ತೆ, ಆದರೆ ನಮ್ಮ ಕಿವಿಗೆ ಅದನ್ನು ಕೇಳಿಸೋ ಶಕ್ತಿ ಹೊಟ್ಟೋಗುತ್ತೆ. ಕಿವಿಗೆ ಒಂದು ರೇಂಜಲ್ಲಿ ಉತ್ಪತ್ತಿಯಾಗೋ ಕಂಪನಗಳು ಮಾತ್ರ ಕೇಳಿಸುತ್ತೆ. ಆ ರೇಂಜ್ನ ದಾಟಿದ ಮೇಲೆ ಕಿವಿ ಕೇಳಿಸ್ಕೊಳ್ಳಲ್ಲ. ಆದರೆ ಆ ಕಂಪನಗಳು ಮಾತ್ರ ಈ ವಿಶಾಲ ವಿಶ್ವದಲ್ಲಿ ಏನಾಗುತ್ತೆ, ಹರಡ್ತಾ ಇರುತ್ತೆ. ಹೇಗೆ ಒಂದು ಕೆರೆ ಮುಂದೆ ಕೂತ್ಕೊಂಡು ಕೆರೆಯ ಮಧ್ಯಕ್ಕೆ ದೋಣಿಯಲ್ಲಿ ಹೋಗಿ ಒಂದು ಕಲ್ಲನ್ನು ಹಾಕಿದರೆ ಅಲೆಗಳೇನಾಗುತ್ತೆ, ಸುತ್ತಲೂ ಅಲೆಗಳು ಎಲ್ಲಿ ತನಕ ಬರುತ್ತಾ ಅಲೆಗಳು? ವಿಸ್ತಾರವಾಗಿ ಹರಡಿಕೊಳ್ತಾ ದಡ ಮುಟ್ಟೋ ತನಕ ಬರುತ್ತೆ. ಹಾಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಉತ್ಪತ್ತಿಯಾದಾಗ, ಸೃಷ್ಟಿಯಾದಾಗ ಹೊರಬಂದಂಥ ರೇಡಿಯೇಷನ್ಗಳು ಇವತ್ತಿಗೂ ಜಗತ್ತಿನಲ್ಲಿ ಋಣಿಸುತ್ತಿವೆ. ಅಂದರೆ ಇಂದಿಗೂ ಅವುಗಳ ಪ್ರೆಸೆನ್ಸ್ ಇದೆ. ಥಿಯರಿಟಿಕಲಿ ದೇ ಕೇಮ್ ಔಟ್ ವಿತ್ ಇಟ್ ವಾಸ್ ಥಿಯರಿಟಿಕಲ್ ಆಸ್ಟ್ರೋಫಿಸಿಕ್ಸ್. ಆದರೆ ಇದು ಆ ರೇಡಿಯೇಷನ್ಗಳನ್ನು ಯಾರೂ ಕಂಡು ಹಿಡಿದಿರಲಿಲ್ಲ. ಇದೆ ಅನ್ನೋದಕ್ಕೆ, ಸಾಧ್ಯತೆ ಇದೆ ಅನ್ನೋದಕ್ಕೆ ಅವರಿಗೆ ಸೈದ್ಧಾಂತಿಕವಾಗಿ ವಿವರಣೆ ಸಿಕ್ಕಿತ್ತು. 1964ನೇ ಇಸವಿಯಲ್ಲಿ ಇಬ್ಬರು ಮಹಾನ್ ವಿಜ್ಞಾನಿಗಳು, ಆ ವಿಜ್ಞಾನಿಗಳ ಹೆಸರು ದೇವರ್ ಪೆನ್ಸಿಯಾಸ್ ಅಂತ, ಆರ್ನೋ ಪೆನ್ಸಿಯಾಸ್ ಮತ್ತು ರಾಬರ್ಟ್ ವಿಲ್ಸನ್ ಅಂತ. ಇವರಿಬ್ಬರು ಇಂಗ್ಲಿಷ್ ಅಸ್ಟ್ರಾನಮರ್ಸ್, ಖಗೋಳಶಾಸ್ತ್ರಜ್ಞರು. ಅವ್ರೇನು ಮಾಡ್ತಿದ್ರು ಅಂದರೆ 1964 ಅಂದರೆ ಹೆಚ್ಚು ಕಡಿಮೆ 61-62 ವರ್ಷಗಳ ಹಿಂದೆ ಅವರು ಏನೋ ಒಂದು ಸಂಶೋಧನೆ ಮಾಡ್ತಿದ್ರು. ಏನು ಮಾಡ್ತಿದ್ರು ಅಂತಂದರೆ, ಅವ್ರ ಹತ್ರ ಒಂದು ರೇಡಿಯೋ ಟೆಲಿಸ್ಕೋಪ್ ಇತ್ತು. ರೇಡಿಯೋ ಟೆಲಿಸ್ಕೋಪ್ ಏನು ಮಾಡುತ್ತೆ, ರೇಡಿಯೋ ವಿಕಿರಣಗಳನ್ನು ಸಹ ನಮಗೆ ಕಾಣುವಂತೆ ಮಾಡುತ್ತೆ. ಅದು ಆಪ್ಟಿಕಲ್ ಅಲ್ಲ, ರೇಡಿಯೋ. ಆ ರೇಡಿಯೇಷನ್ಸ್ ಅಥವಾ ವಿಕಿರಣಗಳ ಮೂಲಕ ನಾವು ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಂದು ದರ್ಶನವನ್ನು ಮಾಡ್ತೇವೆ. ಅಂಥ ರೇಡಿಯೋ ಟೆಲಿಸ್ಕೋಪ್ಗೆ ಒಂದು ಸ್ಪೈರಲ್ ಆ್ಯಂಟೆನ್ನ ಹಾಕಿದ್ರು. ಆ್ಯಂಟೆನ್ನ ಗೊತ್ತಾ ನಿಮಗೆ? ನೀವು ಟಿ ವಿಗಳನ್ನು ಮೊಟ್ಟ ಮೊದಲು ತಗೊಂಡಾಗ ಮನೆ ಮೇಲೆ ಹೋಗಿ ಏನು ಮಾಡ್ತಿದ್ರಿ, ಆ್ಯಂಟೆನ್ನ ಇಡ್ತಿದ್ರಿ. ಸರಿಯಾಗಿ ಟಿ ವಿಲಿ ಬರಲಿಲ್ಲ ಅಂದರೆ ಹೋಗಿ ಆ್ಯಂಟೆನ್ನ ಏನು ಮಾಡ್ತಿದ್ರಿ, ತಿರುಗಿಸ್ತಿದ್ರಿ. ಆ ಆ್ಯಂಟೆನ್ನ ಏನು ಮಾಡ್ತಿತ್ತು, ಟಿ ವಿ ವೇವ್ಸ್ನ ಕ್ಯಾಚ್ ಮಾಡ್ತಿತ್ತು. ಕ್ಯಾಚ್ ಮಾಡಿ ಕೇಬಲ್ನ ಮೂಲಕ ಅದೇನು ಮಾಡಿಸ್ತಿತ್ತು, ನಿಮ್ಮ ಟಿ ವಿಗೆ ಆ ಒಂದು ರೇಡಿಯೇಷನ್ಗಳನ್ನು, ವೇವ್ಸ್ಗಳನ್ನು ಕಳುಹಿಸಿಕೊಡ್ತಾ ಇತ್ತು. ಅಂತಹ ಒಂದು ರೇಡಿಯೋ ಟೆಲಿಸ್ಕೋಪ್ಗೆ ಆ್ಯಂಟೆನ್ನ ಅಟ್ಯಾಚ್ ಮಾಡಿದರು. ದಟ್ ವಾಸ್ ಎ ಸ್ಪೈರಲ್ ಆ್ಯಂಟೆನ್ನ.
ಸ್ಪೈರಲ್ ಆಂಟೆನಾನ ಅಟ್ಯಾಚ್ ಮಾಡಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಗಮನಿಸ್ತಾ ಇದ್ರು. ಗಮನಿಸ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಪ್ರಾರಂಭವಾಯಿತು ಒಂದು ಲೋ ಇಂಟೆನ್ಸಿಟಿ ರೇಡಿಯೇಷನ್. ಒಂದು ಲೋ ಇಂಟೆನ್ಸಿಟಿ ರೇಡಿಯೇಷನ್ ಅನ್ನೋದು ಅವರ ಉಪಕರಣದಲ್ಲಿ ಅಂತ ಸೌಂಡ್ ಪ್ರಾರಂಭ ಆಯಿತು. ನೀವು ಹಿಂದಿನ ಕಾಲದಲ್ಲಿ ರೇಡಿಯೋಗಳನ್ನ ಹಾಕಿದಾಗ ಸ್ಟೇಷನ್ ಸಿಕ್ಕಕ್ಕೆ ಮೊದಲು ಏನು ಬರ್ತಿತ್ತಲ್ಲಿ? ಬಸ್ಸಿಂಗ್ ಸೌಂಡ್ ಬರ್ತಿತ್ತು, ಹೌದಾ ಇಲ್ವಾ? ಬಸ್ ಅಂತ, ಅದು ಬ್ಯಾಕ್ಗ್ರೌಂಡ್ ನಾಯ್ಸ್. ನೀವು ಆಮೇಲೆ ಕರೆಕ್ಟಾಗಿ ಟ್ಯೂನ್ ಮಾಡಿದ್ರೆ ಸ್ಟೇಷನ್ಗೆ ಹೋದಾಗ ಬಸ್ ಕಡಿಮೆ ಆಗ್ತಿತ್ತು, ಆ ಸ್ಟೇಷನ್ನ ಹಾಡೋ ಕಾರ್ಯಕ್ರಮ ಏನಿದೆಯೋ ಅದು ನಿಮಗೆ ಕೇಳಿಸ್ತಿತ್ತು, ಸ್ಫುಟವಾಗಿ ಕೇಳಿಸ್ತಿತ್ತು, ಹೌದಾ ಅಲ್ವಾ? ಆ ಬಸ್ಸಿಂಗ್ ಇದೆಯಲ್ಲ, ಆ ಹಮ್ಮಿಂಗ್ ಇದೆಯಲ್ಲ ಹಿಂದೆ, ಅದನ್ನೇನು ಹೇಳ್ತಾರೆ ಗೊತ್ತಾ? ಇಟ್ಸ್ ಎ ಬ್ಯಾಕ್ಗ್ರೌಂಡ್ ನಾಯ್ಸ್ ಅಂತ ಹೇಳ್ತಾರೆ. ಈ ಪೆನ್ಸಿಯಾಸ್ ಮತ್ತು ವಿಲ್ಸನ್ ಈ ಉಪಕರಣವನ್ನು ಜೋಡಿಸಿದಾಗ ಇದ್ದಕ್ಕಿದ್ದ ಹಾಗೆ ಬಸ್ ಪ್ರಾರಂಭವಾಯಿತು. ಬಸ್ ಅಂತ ಒಂದು ಸೌಂಡು, ಬ್ಯಾಕ್ಗ್ರೌಂಡ್ ಸೌಂಡ್ ಅದು. ಅವರು ಆ ಉಪಕರಣವನ್ನು ಎಡಕ್ಕೆ ತಿರುಗಿಸಿದ್ರು, ಬಲಕ್ಕೆ ತಿರುಗಿಸಿದ್ರು, ನೇರವಾಗಿ ತಿರುಗಿಸಿದ್ರು, ಹಿಂದಕ್ಕೆ ತಿರುಗಿಸಿದ್ರು, ಯಾವ್ಯಾವ ಕೋನಗಳಲ್ಲಿ ತಿರುಗಿಸಿದ್ರು ಆ ಬ್ಯಾಕ್ಗ್ರೌಂಡ್ ಸೌಂಡ್ ಮಾತ್ರ ಬರ್ತಲೇ ಇತ್ತು. ಅವರಿಗೆ ಬಹಳ ಆಶ್ಚರ್ಯ ಆಯಿತು. ಈ ನಾಯ್ಸ್ ಯಾವುದೋ ಇದು ಸುತ್ತಲೂ ಇದೆ. ಅವ್ರೇನು ಮಾಡಿದ್ರು? ಮಿಲ್ಕಿ ವೇನ ಎಕ್ಸ್ಪ್ಲೋರ್ ಮಾಡ್ತಿದ್ರು ಮೊದಲು. ಕ್ಷೀರಪಥ ಅನ್ನುವಂತಹ ನಮ್ಮ ಒಂದು ಗ್ಯಾಲಕ್ಸಿ ಇದೆಯಲ್ಲ, ಈ ಗ್ಯಾಲಕ್ಸಿಗೆ ರೇಡಿಯೋ ಟೆಲಿಸ್ಕೋಪ್ ಹಿಡ್ಕೊಂಡು ಕೂತಿದ್ರು, ಏನೇನಿದೆ ನೋಡೋಣ ಅಂತ. ಈ ಗ್ಯಾಲಕ್ಸಿಲಿ ಎಲ್ಲ ಬಸ್ ಸೌಂಡ್ ಬರ್ತಾಲೇ ಇದೆ, ಹೆಂಗೆ ತಿರುಗಿಸಿದ್ರು ಬರ್ತಾ ಇದೆ. ಕೊನೆಗೆ ಈ ಗ್ಯಾಲಕ್ಸಿ ಬಿಟ್ಟರು. ಇಂಟರ್ ಗ್ಯಾಲೆಕ್ಟಿಕ್ ಸ್ಪೇಸ್ ಅಂತೀವಿ ನಾವು. ಇಂಟರ್ ಗ್ಯಾಲೆಕ್ಟಿಕ್ ಸ್ಪೇಸ್ ಅಂದರೆ ಒಂದು ಗ್ಯಾಲಕ್ಸಿ ಮತ್ತೊಂದು ಗ್ಯಾಲಕ್ಸಿಯ ಮಧ್ಯೆ ಇರುವಂತಹ ಶೂನ್ಯ ಸ್ಥಳ. ಆ ಶೂನ್ಯ ಸ್ಥಳದ ಕಡೆಗೆ ತಿರುಗಿಸಿದ್ರು ರೇಡಿಯೋ ಟೆಲಿಸ್ಕೋಪ್, ಅಲ್ಲೂ ಬರ್ತಾಲೇ ಇದೆ ಬಸ್ ಅಂತ. ಅಲ್ಲಿಂದ ಆಂಡ್ರೋಮೆಡಾಗೆ ತಿರುಗಿಸಿದ್ರು, ಅಲ್ಲೂ ಬರ್ತಾ ಇದೆ ಬಸ್ ಅಂತ. M655 ಅನ್ನುವಂತಹ ಒಂದು ಗ್ಯಾಲಕ್ಸಿ ಇದೆ, ಆ ಗ್ಯಾಲಕ್ಸಿಯ ಕಡೆಗೆ ತಿರುಗಿಸಿದ್ರು, ಅಲ್ಲೂ ಬಸ್ ಸೌಂಡ್ ಬರ್ತಿದೆ. ಅವರು ಬಹಳ ತಮ್ಮ ಪ್ರಯೋಗವನ್ನು ಮುಂದುವರಿಸ್ತಾ ಹೋದರು. ಇದೇನಿದು ಎಲ್ಲ ಕಡೆಯಿಂದಲೂ ಬರ್ತಿದೆಯಲ್ಲ ಈ ಬಸ್ ಸೌಂಡ್ ಅಂತ. ಬಹಳ ದಿನಗಳ ಒಂದು ಪ್ರಯತ್ನ ಮುಗಿದ ನಂತರ ಅವರ ಅರಿವಿಗೆ ಬಂತು, ಈ ಬಸ್ ಸೌಂಡ್ ಇಲ್ಲದೆ ಇರುವಂಥ ಸ್ಥಳವೇ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಯಾವುದೋ ಇಲ್ಲ. ಈ ಬ್ಯಾಕ್ಗ್ರೌಂಡ್ ನಾಯ್ಸ್ ಏನು ಬರ್ತಿದೆ, ಇದನ್ನು ಅವರು ಕಾಸ್ಮಿಕ್ ಬ್ಯಾಕ್ಗ್ರೌಂಡ್ ಮೈಕ್ರೋವೇವ್ ರೇಡಿಯೇಷನ್, ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಅಂತ ಕರೆದರು. ನೀವು ಈಗಲೂ ನಿಮ್ಮ ವಿಜ್ಞಾನದ ಪುಸ್ತಕಗಳನ್ನು ಓದಿದರೆ, ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಬಗ್ಗೆ ಸಾಕಷ್ಟು ವಿಚಾರ ಸಿಕ್ಕುತ್ತೆ. ಈ ಕಾಸ್ಮಿಕ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಮತ್ತೇನೂ ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಸೃಷ್ಟಿಯ ಪ್ರಾರಂಭದಲ್ಲಿ ಉತ್ಪತ್ತಿಯಾದ ವಿಕಿರಣಗಳು ಅವು ಬ್ರಹ್ಮಾಂಡವನ್ನೇ ಆವರಿಸಿವೆ. ಯಾರು ಬೇಕಾದರೂ ಉಪಕರಣಗಳ ಮೂಲಕ ಅದನ್ನು ಕೇಳಿಸಿಕೊಳ್ಳಬಹುದು. ಇದು ನಮ್ಮ ವಿಶ್ವದ ಹಿನ್ನೆಲೆ ಗಾಯನ. ಈ ಗಾಯನ ಸದಾ ನಡೀತಾ ಇದೆ. ಯಾವಾಗಿಂದ ಪ್ರಾರಂಭ ಆಯಿತು? ಯಾವಾಗಿಂದ ಪ್ರಾರಂಭವಾಯಿತು ಈ ಗಾಯನ? ಸೃಷ್ಟಿಯ ಆದಿಯಲ್ಲಿ ಹೊರಟಂಥ ವಿಕಿರಣಗಳು ಇಂದಿಗೂ ಆವರಿಸಿದೆ, ಇಂದಿಗೂ ಋಣಿಸುತ್ತಿವೆ, ಇಂದಿಗೂ ಘಂಟಾನಾದದ ಹಾಗೆ ಕೇಳ್ತಾ ಇದೆ. ಇದನ್ನು ಅವರೇನೋ ಕಾಸ್ಮಿಕ್ ಬ್ಯಾಕ್ಗ್ರೌಂಡ್ ಮೈಕ್ರೋವೇವ್ ರೇಡಿಯೇಷನ್ ಅಂತ ಕರೆದುಬಿಟ್ರು. ಇದನ್ನೇ ನಮ್ಮ ಋಷಿ ಮುನಿಗಳು ಕೇಳಿಸಿಕೊಂಡವರು ಓಂಕಾರ ಅಂತ ಹೇಳಿದರು. ಈ ಓಂಕಾರವು ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಆವರಿಸಿಕೊಂಡಿದೆ. ಇರಲಿ, ಇದು ಒಂದು ವೈಜ್ಞಾನಿಕ ಹಿನ್ನೆಲೆ. ಈಗ ಕಾಸ್ಮಿಕ್ ಬ್ಯಾಕ್ಗ್ರೌಂಡ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಇದೆ ಅಂದಮೇಲೆ ಖಂಡಿತ ಒಂದು ಬಿಂದು ವಿಸ್ಫೋಟ ಜರುಗಿತ್ತು ಅನ್ನೋದಕ್ಕೆ ಇದು ಪ್ರಮಾಣ. ಅದು ಜರುಗಿದ್ರಿಂದಲೇ ಈ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಎಲ್ಲ ಕಡೆ ಬಸ್ ಸೌಂಡಾಗಿ ಇರೋದು ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ. ಅಂದರೆ ವಿಜ್ಞಾನಿಗಳಿಗೆ ಬಿಗ್ ಬ್ಯಾಂಗ್ ಜರುಗಿತು ಅನ್ನೋದಕ್ಕೆ ಒಂದು ಸಾಕ್ಷಿ ಸಿಕ್ತು.
ಮತ್ತೊಂದು ಸಾಕ್ಷಿ, ಬಿಗ್ ಬ್ಯಾಂಗ್ ನಡೆದ ನಂತರ ಸಮಸ್ತವೂ ಆ ಕೇಂದ್ರ ಬಿಂದುವಿನಿಂದ ಹೊರಬಂತಲ್ಲ, ಹೊರಬಂದದ್ದು ಹೊರಗೆ ವಿಸ್ತಾರವಾಗ್ತಾ ಹೋಯಿತು. ಎಕ್ಸ್ಪ್ಯಾನ್ಷನ್ ಪ್ರಾರಂಭವಾಗೋಯಿತು. ಜಗತ್ತು ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್. ಇದು ವಿಕಸನ ಹೊಂದುತ್ತಿರುವ ವಿಶ್ವ. ಕೇಂದ್ರದಿಂದ ಸಿಡಿದೆದ್ದಂತಹ ಎಲ್ಲ ವಸ್ತುಗಳು ದೂರ ಸಾಗ್ತಾ ಇದೆ. ಈ ಕ್ಷಣದಲ್ಲೂ ಸೂರ್ಯನ ಜೊತೆ ನಮ್ಮ ಪರಿವಾರ ದೂರ ಹೋಗ್ತಾ ಇದೆ. ಸೂರ್ಯನ ಪರಿವಾರವಲ್ಲ, ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿನೇ ದೂರ ಹೋಗ್ತಿದೆ. ಕೇಂದ್ರದಿಂದ ಸಿಡಿದು ಹೊರಬಂದು ಮಿಲ್ಕಿ ವೇನೇ ಅಲ್ಲ, ಇದರ ಪಕ್ಕದಲ್ಲಿರುವ ಆಂಡ್ರೋಮೆಡಾ ಸಹ ದೂರ ಹೋಗ್ತಾ ಇದೆ. ಇಡೀ ವಿಶ್ವದ ಬ್ರಹ್ಮಾಂಡದ ಎಲ್ಲ ಗ್ಯಾಲಕ್ಸಿಗಳು, ಎಲ್ಲ ನಕ್ಷತ್ರಗಳು, ಎಲ್ಲ ಗ್ರಹಗಳು, ಎಲ್ಲ ಉಪಗ್ರಹಗಳು, ಎಲ್ಲ ಧೂಮಕೇತುಗಳು, ಎಲ್ಲ ಉಲ್ಕೆಗಳು, ಎಲ್ಲ ಕ್ಷುದ್ರ ಗ್ರಹಗಳು ದೂರ ಸಾಗ್ತಾ ಇವೆ, ವೇಗವಾಗಿ ಹೋಗ್ತಾ ಇವೆ. ಸೂರ್ಯನ ಜೊತೆ ನಮ್ಮ ಭೂಮಿನೂ ವೇಗವಾಗಿ ಹೋಗ್ತಾ ಇದೆ. ನಮಗೆ ಗೊತ್ತಾಗ್ತಿದೆಯಾ? ಸ್ವಲ್ಪವೂ ಗೊತ್ತಾಗ್ತಿಲ್ಲ. ಯಾಕೆ ಗೊತ್ತಾಗ್ತಿಲ್ಲ ನಮಗೆ? ಯಾಕೆ ಗೊತ್ತಾಗ್ತಾ ಇಲ್ಲ ಹೇಳಿ? ಜೋರಾಗಿ ಬುಗುರಿ ತಿರುಗ್ತಾ ಇದೆ. ಯಾರೋ ಹುಡುಗ ಬುಗುರಿನ ಭಾಳ ಜೋರಾಗಿ ಬಿಟ್ಬಿಟ್ಟಿದ್ದಾನೆ. ಬುಗುರಿ ಏನಾಗಿ ಕಾಣಿಸುತ್ತದೋ? ನಾವು ಚಿಕ್ಕಂದಲ್ಲಿ ಹೇಳ್ತೀವಿ ನಿದ್ರೆ ಮಾಡ್ತಿದೆ ಬುಗುರಿ ಅಂತ. ನಿದ್ರೆ ಮಾಡ್ತಿದೆ ಅಂದರೆ ಅದು ಸುತ್ತಿರೋದೇ ಗೊತ್ತಾಗಲ್ಲ, ಯಾಕಂದರೆ ಅಷ್ಟು ವೇಗವಾಗಿ ಸುತ್ತಾ ಇದೆ. ಬುಗುರಿ ಸುತ್ತೋದೇ ಒಂದು ವೇಗ ಜಾಸ್ತಿ ಆದರೆ ಅದು ನಿದ್ರೆ ಮಾಡಿಬಿಡುತ್ತೆ, ಸುಮ್ಮನೆ ನಿಂತಂಗೆ ಕಾಣುತ್ತೆ. ಹಾಗಾದರೆ ಇಷ್ಟು ವೇಗವಾಗಿ ಹೋಗ್ತಾ ಇರುವಂತಹ ಈ ಸ್ಪೇಸ್ ಶಿಪ್, ಇದು ಭೂಮಿ, ಈ ಸ್ಪೇಸ್ ಶಿಪ್ ಮೇಲೆ ಭೂಮಿನೂ ನಮಗೆ ನಿದ್ರೆ ಮಾಡ್ತಿದೆ, ನಿಂತಿದೆ ಅಂತ ಭಾಸವಾಗತ್ತೆ. ಆದರೆ ಅದು ವೇಗವಾಗಿ ದೂರಕ್ಕೆ ಓಡ್ತಿದೆ. ದೂರಕ್ಕೆ ಓಡೋದೇ ಅಲ್ಲ, ದೂರಕ್ಕೆ ಓಡೋದ್ರ ಜೊತೆಗೆ ಸೂರ್ಯನ ಸುತ್ತಲೂ ಬೇರೆ ಏನು ಮಾಡ್ತಿದೆ? ಸುತ್ತಾ ಇದೆ. ಈ ಸುತ್ತಾ ಇರೋ ಭೂಮಿ ಏನು ಮಾಡ್ತಿದೆ ಗೊತ್ತಾ? ಒಂದು ಅಕ್ಷದ ಮೇಲೆ ವಾಲ್ತಾ ಇದೆ. ಎಂತಹ ಒಂದು ಅದ್ಭುತವಾದ ಸೃಷ್ಟಿ ಇದು! ಎಷ್ಟು ವೇಗದಲ್ಲಿ ಸುತ್ತುತ್ತಿದೆ ಭೂಮಿ ಅಂತಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆದರೆ ಆ ವೇಗ ಎಷ್ಟು ಜಾಸ್ತಿ ಇದೆ ಅಂದರೆ ತಟಸ್ಥವಾಗಿ ನಿಂತಿದೆಯೇನೋ ಭೂಮಿ ಅಂತ ನಮಗೆ ಗೋಚರವಾಗುತ್ತೆ. ಅಂದರೆ ಸೃಷ್ಟಿಯಲ್ಲಿ ಎಷ್ಟು ರಹಸ್ಯಗಳನ್ನು ಆ ಭಗವಂತ ಅಡಗಿಸಿಟ್ಟಿದ್ದಾನೆ ನೋಡಿ. ಇಷ್ಟು ವೇಗವಾಗಿ ಭೂಮಿನೇ ಕೇಂದ್ರದಿಂದ ದೂರ ಓಡ್ತಿದೆ, ಜೊತೆಗೆ ಸೂರ್ಯನ ಸುತ್ತಲೂ ಬೇರೆ ಸುತ್ತುತ್ತಿದೆ, ಜೊತೆಗೆ ಅಕ್ಷದ ಮೇಲೆ ವಾಲ್ತಾ ಇದೆ. ಅಂಥ ಭೂಮಿ ಮೇಲೆ ಒಂದು ಮನೆ ಕಟ್ಟಿ ಇದು ನನ್ನ ಮನೆ, ಇದು ನನ್ನ ಸ್ಥಳ ಅಂತ ಹೇಳ್ತೇವೆ. ಆ ಸ್ಥಳ ಇರೋ ಜಾಗದಲ್ಲಿ ಇರೋದೇ ಇಲ್ಲ. ಅದೇನಾಗ್ತಾ ಇರುತ್ತೆ? ಈ ಭೂಮಿನೇ ಚಲಿಸುತ್ತಿದೆ ಅಂದರೆ ನಿನ್ನ ಮನೇನೂ ಚಲಿಸ್ತಿಲ್ವ? ಅದಕ್ಕೊಂದು ದಿಕ್ಕು ಕೊಡ್ತೀರಿ, ಇದು ಪೂರ್ವ, ಅದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ಅದಕ್ಕೊಂದು ವಾಸ್ತು ಹುಡುಕ್ತೀರಿ, ಇದು ಕರೆಕ್ಟು, ಅದು ತಪ್ಪು ವಾಸ್ತು ಪ್ರಕಾರ ಅಂತ. ಅಖಿಲಾಂಡ ಕೋಟಿ ಬ್ರಹ್ಮಾಂಡವೇ ಒಂದು ವೇಗದ ಚಲನೆಯಲ್ಲಿದೆ. ಇಂತಹ ಚಲನಾತ್ಮಕ ವಿಶ್ವದಲ್ಲಿ ನೀವು ದಿಕ್ಕುಗಳನ್ನು ಹುಡುಕುತ್ತಾ, ವಾಸ್ತುವನ್ನು ಗುರುತಿಸ್ತಾ, ನನ್ನ ಮನೆ ಇದು ಅನ್ನುವಂತಹ ಸ್ವಾಭಿಮಾನವನ್ನು ಬೆಳೆಸ್ಕೊಳ್ತಾರೆ. ಇದು ನನ್ನ ಪಕ್ಕದ ಮನೆಯವರ ಮನೆ, ಅದು ನನ್ನ ಎದುರು ಮನೆಯವರ ಮನೆ, ಇದು ನನ್ನ ಸ್ನೇಹಿತನ ಮನೆ, ಅದು ಅವರ ಮನೆ, ಇದು ನನ್ನ ಮನೆ. ಪ್ರತ್ಯೇಕತೆಯನ್ನು ಸೃಷ್ಟಿ ಮಾಡ್ಕೋತೀರಿ. ಎಲ್ಲವೂ ಹೊರಬಂದದ್ದು ಒಂದೇ ಮೂಲದಿಂದ. ಮರ್ತು ಹೋಗಿ ದೀರ್ಘ ಪ್ರಯಾಣವನ್ನು ಮಾಡಿಬಿಟ್ಟಿದ್ದೀವಿ. ಇರಲಿ, ಇದು ಸೃಷ್ಟಿಯ ಒಂದು ಬಹಳ ಸುಂದರವಾದಂತಹ ರಹಸ್ಯ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಜ್ಞಾನದ ಒಂದು ಆಯಾಮದಲ್ಲಿ ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಹಂಚಿಕೊಂಡೆ. ಈಗ ನಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಗುಂಡಪ್ಪನವರು ಒಂದು ಸುಂದರವಾದ ಕಗ್ಗವನ್ನು ಕೊಡ್ತಾರೆ. ಶೃಂಗಾರ ಮಂಗಳಂ ಅನ್ನುವಂತಹ ಅವರದೇ ಮತ್ತೊಂದು ಕಾವ್ಯದಲ್ಲಿ ಸೃಷ್ಟಿಗೆ ಸಂಬಂಧಪಟ್ಟ ಒಂದು ಸುಂದರ ಕಾವ್ಯವನ್ನು ನಮ್ಮ ಮುಂದೆ ಬಿಡಿಸಿರ್ತಾರೆ. ಡಿ ವಿ ಗುಂಡಪ್ಪನವರು ನನಗೆ ತಿಳಿದ ಹಾಗೆ, ನಾನು ಎಲ್ಲೋ ಓದಿದ ಹಾಗೆ LS ಫೇಲ್. ಆದರೆ ಅವ್ರು ಬರೆದಿರೋ ಕಗ್ಗದಲ್ಲಿ ಎಷ್ಟು ವಿಜ್ಞಾನ ಇದೆ ಗೊತ್ತಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೆಲವು ವಿಚಾರಗಳನ್ನು ಹಂಚಿಕೊಳ್ತೇನೆ. LS ಫೇಲ್ ಆದಂಥ ಒಬ್ಬ ವ್ಯಕ್ತಿ
ಸೃಷ್ಟಿಗೆ ಸಂಬಂಧಪಟ್ಟ ಪರಮ ರಹಸ್ಯದ ವೈಜ್ಞಾನಿಕ ಸತ್ಯಗಳನ್ನು ತಮ್ಮ ಕಗ್ಗದಲ್ಲಿ ಅಷ್ಟು ಸರಳವಾಗಿ ಬರೀತಾರೆ ಅಂದರೆ ಎಂತಹ ಮಹಾನ್ ಆತ್ಮವಿರಬೇಕು, ಬೆಳೆದ ವ್ಯಕ್ತಿ ಇರಬೇಕು. ಅವರು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿದ್ದರು ಡಿ ವಿ ಗುಂಡಪ್ಪನವರು. ಇಡೀ ಜೀವನವನ್ನು ದಾರಿದ್ರ್ಯದಲ್ಲೇ ಬಡತನದಲ್ಲೇ ಕಳೆದುಬಿಟ್ರು. ಅವ್ರು ಅಂದ್ಕೊಂಡಿದ್ರೆ ಅವರು ಮಹಾ ಶ್ರೀಮಂತರಾಗಿ ಬದುಕಬಹುದಾಗಿತ್ತು. ಇಂದಿನ ರಾಜಕಾರಣಿಗಳ ರೀತಿ ಅಪ್ರಾಮಾಣಿಕರಾಗಿಬಿಟ್ಟಿದ್ದರೆ ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಅವ್ರಿಗೆ ಬಂದ ದುಡ್ಡೆಲ್ಲ ಅದಕ್ಕೆ ದಾನ ಮಾಡಿಬಿಟ್ರು. ಅವರು ಬರೆದ ಪುಸ್ತಕಗಳಿಂದ ಸಂಗ್ರಹಿಸಿದ ಹಣ, ಅವರ ಉಪನ್ಯಾಸಗಳ ಹಣ, ಅವರಿಗೆ ಬಂದ ಎಲ್ಲ ಇನ್ಕಮ್ಮನ್ನು ಗೋಖಲೆ ಇನ್ಸ್ಟಿಟ್ಯೂಟ್ನ ಪ್ರಾರಂಭ ಮಾಡಲಿಕ್ಕೆ ಸಾರ್ವಜನಿಕ ಹಿತಾಸಕ್ತಿಗೆ ಖರ್ಚು ಮಾಡಿಬಿಟ್ರು. ಅವ್ರು ಮಾತ್ರ ಪರಮ ದಾರಿದ್ರ್ಯದಲ್ಲೇ ಬದುಕಿಬಿಟ್ರು. ಅಂತಹ ಮಹಾನ್ ವ್ಯಕ್ತಿಯಾದ ಡಿ ವಿ ಗುಂಡಪ್ಪನವರು ಸೃಷ್ಟಿಗೆ ಸಂಬಂಧಪಟ್ಟಂಥ ಒಂದು ಕಗ್ಗವನ್ನು ನಮ್ಮ ಜೊತೆ ಹಂಚ್ಕೋತಾರೆ. ನಾನು ಆಗಲೇ ಹೇಳ್ತಿದ್ದೆ, ಥಿಯೋಸಾಫಿಕಲ್ ವಾಂಗ್ಮಯ ಏನು ಹೇಳುತ್ತೆ, ಏಕತತ್ವದಿಂದ ನಾನಾ ತತ್ವಗಳು ಉತ್ಪತ್ತಿಯಾಯಿತು. ನಾವು ಈ ನಾನಾ ತತ್ವಗಳ ಮಧ್ಯೆ ಭೇದಗಳನ್ನು ಬೆಳೆಸ್ಕೊಂಡು ಅಭೇದವನ್ನು ಮರ್ತು ಬಿಟ್ಟಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಸಾರ್ವತ್ರಿಕ ಸಹೋದರತ್ವ ಬೆಳಿಬೇಕು ಅನ್ನೋದು ಥಿಯೋಸಾಫಿಕಲ್ ಸೊಸೈಟಿಯ ಮೊದಲನೆಯ ಉದ್ದೇಶ. ಇದನ್ನು ವಿವರಿಸುತ್ತಾ ಕಗ್ಗದಲ್ಲಿ ಏನು ಹೇಳ್ತಾರೆ ಅಂದರೆ, ಏಕದಿಂದಲನೇಕ ಮತ್ತು ಅನೇಕದಿಂದಲೇಕ, ವಿಕ್ರಮವೇ ವಿಶ್ವದಂಗಾಂಗ ಸಂಬಂಧ, ಲೋಕದಲ್ಲಿ ಜಾತಿಯಲ್ಲಿ ವ್ಯಕ್ತಿಯಲ್ಲಿ ಸಂಸ್ಥೆಯಲ್ಲಿ ಸಾಕಲ್ಯದರಿವಿರಲಿ ಮಂಕುತಿಮ್ಮ. 4 ಸಾಲುಗಳು. ಏಕದಿಂದಲನೇಕ ಮತ್ತು ಅನೇಕದಿಂದಲೇಕ. ಏಕದಿಂದ ಅನೇಕ ಉತ್ಪತ್ತಿಯಾಯಿತು, ಅನೇಕವು ಮತ್ತೆ ಹೋಗೇನಾಗುತ್ತೆ, ಏಕದಲ್ಲೇ ಸೇರಿಕೊಂಡು ಬಿಡುತ್ತೆ. ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ರಾಜಗುಹ್ಯ ಯೋಗ ಅಂತಾರೆ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದನ್ನು ಹೇಳ್ತಾನೆ, ಸೃಷ್ಟಿಯ ಆದಿಯಲ್ಲಿ ಸಕಲವೂ ನನ್ನಿಂದ ಹೊರಟವು ಅರ್ಜುನ. ಹಾಗೆ ಸೃಷ್ಟಿಯ ಆದಿಯಲ್ಲಿ ಹೊರಟ ಸಕಲವು ಸೃಷ್ಟಿಯ ಅಂತ್ಯದಲ್ಲಿ ನನ್ನನ್ನೇ ಹಿಂತಿರುಗಿ ಸೇರುತ್ತದೆ. ಮಹಾಬಿಂದುವು ಹಾಗೆ, ಪರಬ್ರಹ್ಮನು ಹಾಗೆ. ಹೊರಟ ಸಕಲವು ಸೃಷ್ಟಿ ಮುಗಿದು ಸ್ಥಿತಿ ಮುಗಿದು ಲಯದ ಸಂದರ್ಭದಲ್ಲಿ ಪುನಃ ಹಿಂತಿರುಗಿ ಹೋಗಿ ಆ ಪರಬ್ರಹ್ಮನನ್ನೇ, ಆ ಮಹಾಬಿಂದುವಿನನ್ನೇ, ಆ ಪಾರ್ಟಿಕಲ್ಲನ್ನೇ, ಆ ಏಕತ್ವದ ಪರಮಸ್ಥಿತಿಯನ್ನೇ ಸೇರಿಬಿಡುತ್ತೆ. ಇದು ಬಿಗ್ ಬ್ಯಾಂಗ್ ಆದರೆ ಹೊರಟ ಎಲ್ಲವೂ ಹಿಂತಿರುಗಿ ಬರೋದನ್ನು ಬಿಗ್ ಕ್ರಂಚ್ ಅಂತ ಕರೀತಾರೆ ವಿಜ್ಞಾನದಲ್ಲಿ. ಬಿಗ್ ಬ್ಯಾಂಗ್ ಅಂದರೆ ಸೃಷ್ಟಿ ಹೊರಬರೋದು, ಬಿಗ್ ಕ್ರಂಚ್ ಅಂದರೆ ಲಯ, ಎಲ್ಲ ಒಳಗೆ ಹೋಗಿ ಸೇರಿಕೊಳ್ಳೋದು. ಇದನ್ನು ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥದಲ್ಲಿ ದ ಗ್ರೇಟ್ ಬ್ರೆತ್ ಅಂತ ಕರೀತಾರೆ ನಮ್ಮ ಮೇಡಮ್ ಬ್ಲಾವೆಟ್ಸ್ಕಿ ಅವರು. ಗ್ರೇಟ್ ಬ್ರೆತ್ ಅಂದರೆ ಮಹಾನ್ ಶ್ವಾಸೋಚ್ಛ್ವಾಸ. ಪರಬ್ರಹ್ಮ ಉಸಿರನ್ನು ಹೊರಬಿಟ್ಟಾಗ ಸೃಷ್ಟಿ ಪ್ರಾರಂಭವಾಯಿತು. ಪರಬ್ರಹ್ಮ ಉಸಿರನ್ನು ಒಳಗೆ ತಗೊಂಡಾಗ ಲಯವಾಗಿ ಹೋಯಿತು. ಸೀಕ್ರೆಟ್ ಡಾಕ್ಟ್ರಿನ್ ಟಾಕ್ಸ್ ಅಬೌಟ್ ಗ್ರೇಟ್ ಬ್ರೆತ್ ವಿತ್ ಗ್ರೇಟ್ ಇನ್ಹಲೇಷನ್ ಅಂಡ್ ಗ್ರೇಟ್ ಎಕ್ಸ್ಹಲೇಷನ್. ಉಚ್ಛ್ವಾಸ ಮತ್ತು ನಿಶ್ವಾಸವು ಸೃಷ್ಟಿಗೆ ಕಾರಣವಾದರೆ ಉಚ್ಛ್ವಾಸವು ಸೃಷ್ಟಿಗೆ ಕಾರಣವಾದರೆ ನಿಶ್ವಾಸವು ಲಯಕ್ಕೆ ಕಾರಣವಾಗುತ್ತೆ. ಈ ರೀತಿ ಒಂದೇ ಬಾರಿನ ಪರಬ್ರಹ್ಮ ಉಸಿರಾಡೋದು ಸುಮಾರು ಬಾರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಫಸ್ಟ್ ಪ್ರಪೋಸಿಷನ್ ಇದೆ. ಮೊದಲನೆಯ ಪ್ರತಿಪಾದನೆ, 3 ಪ್ರತಿಪಾದನೆಗಳನ್ನು ಹೇಳುತ್ತೆ ಸೀಕ್ರೆಟ್ ಡಾಕ್ಟ್ರಿನ್ ಇಂಟ್ರೊಡಕ್ಷನ್ನಲ್ಲಿ. ಮೊದಲನೆಯ ಪ್ರತಿಪಾದನೆ ಹೇಳುತ್ತೆ, ಇಂತಹ ನೂರಾರು ಅಖಿಲಾಂಡ ಕೋಟಿ ವಿಶ್ವಗಳು, ಬ್ರಹ್ಮಾಂಡಗಳು ಹಿಂದೆ ಉತ್ಪತ್ತಿಯಾಗಿತ್ತು. ಮುಂದೆ ಇಂಥ ನೂರಾರು ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ಉತ್ಪತ್ತಿಯಾಗುತ್ತೆ. ಬ್ರಹ್ಮ ಮಲಗಿದಾಗ, ನಿದ್ರೆ ಮಾಡಿದಾಗ ಲಯ, ಬ್ರಹ್ಮ ಎದ್ದಾಗ, ಪರಬ್ರಹ್ಮ ಎದ್ದಾಗ ಸೃಷ್ಟಿ. ಪರಬ್ರಹ್ಮನ ಒಂದು ಹಗಲು 432 ಕೋಟಿ ವರ್ಷ, ಪರಬ್ರಹ್ಮನ ಒಂದು ರಾತ್ರಿ ಮತ್ತೆ 432 ಕೋಟಿ ವರ್ಷ. ಆ 432 ಕೋಟಿ ವರ್ಷವನ್ನು ನಾವು ಕಲ್ಪಕಾಲ ಅಂತ ಕರೀತೇವೆ. ಈಗ ನಾವು ಇರೋದು ಎಷ್ಟನೇ ಕಲ್ಪ?
ನಾಲ್ಕನೆಯ ಕಲ್ಪ. ಯಾವ ಕಲ್ಪ ಇದು? ಕರೆಕ್ಟು, ಕಲಿಯುಗ. ಕಲ್ಪ ಯಾವುದು ಇದು? ಶ್ವೇತವರಾಹ ಕಲ್ಪ. ನಾವು ಸಂಕಲ್ಪದಲ್ಲಿ ಹೇಳೋದಿಲ್ವಾ ವೈವಸ್ವತ ಮನ್ವಂತರೆ ಶ್ವೇತಕ ವರಾಹ ಕಲ್ಪೆ ಅಂತ ಹೇಳ್ತೀವಲ್ವ ನಾವು. ಇದು ನಾಲ್ಕನೆಯ ಕಲ್ಪ, ಇದು ನಾಲ್ಕನೆಯ ಕಲ್ಪ, ಇದು ನಾಲ್ಕನೆಯ ಸರಪಳಿ. ಹಿಂದೆ ನಾನು ಐ ಡೋಂಟ್ ನೋ, ಐ ವಿಲ್ ಟೇಕ್ ಯು ಥ್ರೂ ದಟ್, ಡೋಂಟ್ ವರಿ. 3 ಕಲ್ಪಗಳು ಮುಗಿದಿದೆ, ಇದು ಇದು 4ನೇ ಸರಪಳಿ. 4ನೇ ಸರಪಳಿಯಲ್ಲಿ ನಾವು 4ನೇ ಸುತ್ತಿನಲ್ಲಿದ್ದೀವಿ. ಈ 4ನೆಯ ಸರಪಳಿಯ 4ನೆಯ ಸುತ್ತಿನಲ್ಲಿ ಈ ಮಾನವನ ಒಂದು ವಿಕಾಸ ಒಂದು ಮಟ್ಟವನ್ನು ತಲುಪಿದೆ. ಯಾವ ಮಟ್ಟವನ್ನು ತಲುಪಿದೆ ಅಂದರೆ ನೋಡಿ, ಇಂದು ಈ ಸ್ಥಳದಲ್ಲಿ ನಾವೆಲ್ಲ ಕುಳಿತುಕೊಂಡು ನಮ್ಮ ಮನಸ್ಸು ನಮ್ಮ ಪ್ರಜ್ಞೆ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಆ ಸೃಷ್ಟಿಕರ್ತನನ್ನೇ, ಸೃಷ್ಟಿಯ ಒಂದು ರಹಸ್ಯವನ್ನೇ ಬಿಡಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ. ಈ ಜಗತ್ತಿನಲ್ಲಿ ಯಾವ ಪ್ರಾಣಿಗೆ, ಯಾವ ಜೀವಿಗೆ ಈ ಶಕ್ತಿ ಇದೆ ಹೇಳಿ? ಪರಮಾತ್ಮ ಅಂತ ಬುದ್ಧಿಯನ್ನು, ಅಂಥ ಜ್ಞಾನವನ್ನು, ಅಂಥ ವಿಚಾರಧಾರೆಯನ್ನು, ಅಂಥ ಆಲೋಚನಾ ಮಟ್ಟವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಇಂದು ಕುಳಿತುಕೊಂಡು ನಮ್ಮ ಸೃಷ್ಟಿಕರ್ತನಾದ ಭಗವಂತನ ಬಗ್ಗೆನೇ ಆಲೋಚನೆ ಮಾಡೋಷ್ಟು ಶಕ್ತಿಯನ್ನು ಬೆಳೆಸ್ಕೊಂಡಿದ್ದೀವಿ. ಈ ಶಕ್ತಿ ಈ ಹೊತ್ತಿಗೆ ಬರಬೇಕಂದ್ರೆ ಎಷ್ಟು ಕಲ್ಪಗಳು ಕಳೆದು ಹೋಯಿತು. ಮಾನವನ ಈ ಒಂದು ಸ್ಕೀಮಲ್ಲಿ, ಯೋಜನೆಯಲ್ಲಿ 3 ಕಲ್ಪಗಳು ಕಳೆದು 4ನೆಯ ಕಲ್ಪವಾದ ಶ್ವೇತವರಾಹ ಕಲ್ಪದ ಮಧ್ಯಭಾಗಕ್ಕೆ ಬಂದಾಗ ಈಗ ನಮ್ಮ ಮನುಷ್ಯನಿಗೆ ಇಂತಹ ಪರಮ ರಹಸ್ಯಗಳನ್ನು ವೈಜ್ಞಾನಿಕವಾಗಿ ಚಿಂತಿಸುತ್ತಾ ಅರ್ಥೈಸುವಂಥ ಪ್ರಯತ್ನ ಮಾಡುವಂಥ ಶಕ್ತಿ ಬಂದಿದೆ. ಹಾಗಾದರೆ ಈ ಶಕ್ತಿ ಇರಲಿಲ್ವ? ಮೊದಲು ಇತ್ತು, ಋಷಿ ಮುನಿಗಳಿಗೆ ಇತ್ತು, ಸಾಮಾನ್ಯ ಮನುಷ್ಯರಿಗೆ ಇರಲಿಲ್ಲ. ಆದರೆ ಈಗ ಸಾಮಾನ್ಯ ಮನುಷ್ಯ ಸಹ ಈ ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ ವಿಚಾರಗಳನ್ನು ಚಿಂತಿಸಿ ಅರ್ಥೈಸುವ ಶಕ್ತಿಯನ್ನು ಪಡೆದಿದ್ದಾನೆ. ಮಾನವ ಈ ಮಟ್ಟವನ್ನು ತಲುಪಿದ್ದಾನೆ. ಅದನ್ನು ವಿವರಿಸ್ತಾ ಹೇಗೆ ಹೇಳ್ತಿದ್ದಾರೆ ನೋಡಿ ಅವರು. ಏಕದಿಂದಲ ಅನೇಕ ಮತ್ತು ಅನೇಕದಿಂದಲೇಕ, ವಿಕ್ರಮವೇ ವಿಶ್ವದ ಅಂಗಾಂಗ ಸಂಬಂಧ. ಈ ವಿಶ್ವದ ಅಂಗಾಂಗಗಳಿಗೂ ಹೀಗೆ ಸಂಬಂಧವಿದೆ. ವಿಶ್ವದ ಅಂಗಾಂಗಗಳು ಮತ್ಯಾವುದೂ ಅಲ್ಲ. ವಿಶ್ವದ ಅಂಗಾಂಗಗಳು ನಕ್ಷತ್ರಗಳು, ಗ್ರಹಗಳು, ಉಪಗ್ರಹಗಳು, ಧೂಮಕೇತುಗಳು, ಕ್ಷುದ್ರ ಗ್ರಹಗಳು ಮತ್ತು ಅಂತರಿಕ್ಷದಲ್ಲಿರುವಂತಹ ನಕ್ಷತ್ರ ಪುಂಜಗಳು, ಗ್ಯಾಲಕ್ಸಿಗಳು ಮತ್ತು ಮಲ್ಟಿಪಲ್ ಗ್ಯಾಲಕ್ಸಿಗಳು. ಇದು ಈಗ ಇನ್ನೂ ವೈಜ್ಞಾನಿಕವಾಗಿ ಹೋದರೆ ಮಲ್ಟಿವರ್ಸ್ ಅಂತೀವಿ ನಾವು. ಈಗ ಯೂನಿವರ್ಸ್ ಅನ್ನಲ್ಲ. ಯೂನಿವರ್ಸ್ ಅಂದರೆ ವಿಶ್ವ. ಈಗಿನ ವಿಜ್ಞಾನ ಏನು ಹೇಳ್ತಾ ಇದೆ ಅಂದರೆ ದೆರ್ ಆರ್ ಪ್ಯಾರಲಲ್ ಯೂನಿವರ್ಸಸ್. ಅಪ್ಪ, ನೀನಿರುವ ವಿಶ್ವ ಒಂದಾದರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಒಂದಾದರೆ, ಇನ್ನೂ ಇಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ಬೇಕಾದಷ್ಟಿದೆ. ದಿಸ್ ಇಸ್ ನಾಟ್ ಎ ಯೂನಿವರ್ಸ್, ದಿಸ್ ಇಸ್ ಎ ಮಲ್ಟಿವರ್ಸ್ ಅಂತ ಹೇಳುತ್ತೆ ವಿಜ್ಞಾನ. ಮಲ್ಟಿವರ್ಸ್ ಅಂದರೆ ವಿಜ್ಞಾನದ ಸಂಶೋಧನೆಗಳು ಈ ಸೃಷ್ಟಿಯ ಒಂದು ಪರಮ ರಹಸ್ಯವನ್ನು ತಿಳಿಸುವ ಹಂತದಲ್ಲಿ ಸೃಷ್ಟಿ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ, ಎಷ್ಟು ಸಂಕೀರ್ಣವಾಗಿದೆ ಅನ್ನೋದನ್ನು ವಿವರಿಸ್ತಾ ಹೋಗುತ್ತೆ. ದ ಕಾನ್ಸೆಪ್ಟ್ ಆಫ್ ಯೂನಿವರ್ಸ್ ಇಸ್ ಗಾನ್, ದ ಕಾನ್ಸೆಪ್ಟ್ ಆಫ್ ಮಲ್ಟಿವರ್ಸ್ ಹ್ಯಾಸ್ ಕಮ್. ವಿ ಆರ್ ಲಿವಿಂಗ್ ಇನ್ ಮಲ್ಟಿಪಲ್ ವರ್ಲ್ಡ್ಸ್, ದೇ ಆರ್ ಪ್ಯಾರಲಲ್ ವರ್ಲ್ಡ್ಸ್ ಅಂತ ಹೇಳ್ತಾರೆ. ಇದೇ ವಿಶ್ವದ ಅಂಗಾಂಗ ಸಂಬಂಧ. ವಿಶ್ವದಲ್ಲಿ ಇರುವ ಎಲ್ಲ ಆಕಾಶಕಾಯಗಳು ಅದರಿಂದಲೇ ಹೊರಗೆ ಬಂದದ್ದು ಪುನಃ ಅಲ್ಲಿಗೆ ಹೋಗಿ ಸೇರುತ್ತೆ ಅನ್ನೋದನ್ನು ಈ 2ನೆಯ ಸಾಲು ಹೇಳ್ತಾ ಇದೆ. 3ನೆಯ ಸಾಲು ಲೋಕದಲ್ಲಿ, ಜಾತಿಯಲ್ಲಿ, ವ್ಯಕ್ತಿಯಲ್ಲಿ, ಸಂಸ್ಥೆಯಲ್ಲಿ. ಅಯ್ಯ, ನೀನು ಈ ಲೋಕದಲ್ಲಿರ್ಬೋದು, ಯಾವುದೋ ಒಂದು ಜಾತಿಗೆ ಸೇರಿರ್ಬೋದು, ಒಬ್ಬ ವ್ಯಕ್ತಿ ಆಗಿರಬಹುದು, ಒಂದು ಸಂಸ್ಥೆಯಲ್ಲಿರಬಹುದು. ನೀನು ಎಲ್ಲೇ ಇರಲಿ, ಹೇಗೆ ಇರಲಿ, ಯಾವುದೇ ಗುರುತಿನ ಚೀಟಿನ ಅಂಟಿಸ್ಕೊಂಡಿರಲಿ, ತೊಂದರೆ ಇಲ್ಲ. ಆದರೆ ಸಾಕಲ್ಯದರಿವಿರಲಿ ಮಂಕುತಿಮ್ಮ. ಸಾಕಲ್ಯ ಅಂದರೆ ಸಕಲರೂ ಒಂದೇ, ನಾವೆಲ್ಲರೂ ಒಂದೇ ಅನ್ನುವ ಭಾವವನ್ನು, ಏಕತ್ವದ ಭಾವ ಅಂತೀವಲ್ಲ, ಅದನ್ನು ಅವ್ರು ಏನಂತ ಹೇಳ್ತಾ ಇದ್ದಾರೆ? ಸಾಕಲ್ಯ ಅಂತ ಕರೀತಾ ಇದ್ದಾರೆ. ಸಾಕಲ್ಯದರಿವಿರಲಿ ಅಂದರೆ, ಅಪ್ಪ ನೀನೊಬ್ಬ ಪ್ರತ್ಯೇಕ ವ್ಯಕ್ತಿ ಅಂತ ಅನ್ಕೋಬೇಡ, ಸಕಲರಲ್ಲಿ ನಾನು ಒಬ್ಬ, ನಾವೆಲ್ಲರೂ ಒಂದು ಅನ್ನೋಂತಹ ಏಕತ್ವದ ಅರಿವು ನಿನ್ನಲ್ಲಿರಲಿ.
ನೋಡಿ ಎಲ್ಲಿಂದ ಎಲ್ಲಿಗೆ ತಗೊಂಡು ಬಂದರು. ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಹಿರಣ್ಯ ಗರ್ಭದಿಂದ ಹೊರಬಂದದ್ದಾದರೆ ನಾವೆಲ್ಲ ನಮ್ಮೆಲ್ಲರಿಗೂ ಪಿತಾ ಮಾತಾ ಆ ಹಿರಣ್ಯ ಗರ್ಭವೇ. ಹಾಗಾದರೆ ನಾವೆಲ್ಲರೂ ಸೋದರರೇ ಆದಮೇಲೆ ನಮ್ಮಲ್ಲೊಂದು ಆತ್ಮೀಯ ಭಾವ, ಸೋದರತ್ವದ ಭಾವ ಇರಬೇಕು. ಅದನ್ನೇ ಅವರು ಸಾಕಲ್ಯದರಿವಿರಲಿ ಮಂಕುತಿಮ್ಮ ಅಂತ ಹೇಳ್ತಾ ಇರೋದು. ನೋಡಿ, ಮನುಷ್ಯನ ಸಮಸ್ಯೆ ಏನಂತಂದರೆ, ಒಂದೇ ಮೂಲದಿಂದ ಹೊರಬಂದರೂ ಇಲ್ಲೇನಾಗಿದೆ, ತೋರಿಕೆಗೆ ಜೈವಿಕ ವಸ್ತು ಒಂದು, ನಿರ್ಜೀವ ವಸ್ತು ಒಂದು, ಚೇತನ ಒಂದು, ಜಡ ಒಂದು, ಸಸ್ಯ ಒಂದು, ಪ್ರಾಣಿಯೊಂದು, ಹೀಗೆ ನಾನಾ ವೈವಿಧ್ಯತೆಗಳಿವೆ. ಆದರೆ ಇವೆಲ್ಲ ಬಾಹ್ಯ ಸ್ವರೂಪದಲ್ಲಿ ಕಂಡುಬರುವ ವೈವಿಧ್ಯತೆಗಳು. ಇದೊಂದು ಭ್ರಮೆ. ಆತ್ಯಂತಿಕವಾಗಿ ಇವೆಲ್ಲವೂ ಒಂದೇ ಬ್ರಹ್ಮವಸ್ತುವಿನ ವಿವಿಧ ರೂಪಗಳು. ಆದ್ದರಿಂದಲೇ ಶಂಕರರು ವೈವಿಧ್ಯತೆಗಳಿಂದ ಕೂಡಿದ ಈ ಜಗತ್ತನ್ನು ಮಾಯೆ ಅಂತ ಕರೆದರು. ಏನು ಹೇಳ್ತಾರೆ ಅವರು? ಜಗನ್ಮಿಥ್ಯ, ಯಾರು ಸತ್ಯ? ಬ್ರಹ್ಮ ಸತ್ಯ. ಈ ಜಗತ್ತು ಮಿಥ್ಯ. ಯಾಕೆಂದರೆ ಇಲ್ಲಿ ನಾನಾ ರೂಪಗಳಿವೆ. ನಾವೇನು ಅಂದ್ಕೊಳ್ತೀವಿ? ರೂಪಗಳ ಮಧ್ಯೆ ಮುಳುಗಿ ನಾನೇ ಬೇರೆ, ಆ ರೂಪವೇ ಬೇರೆ, ಈ ರೂಪವೇ ಬೇರೆ ಅಂತ ಅಂದ್ಕೋತೀವಿ. ಆದರೆ ಈ ಎಲ್ಲ ರೂಪಗಳ ಹಿಂದೆ ಇರುವಂತಹ ಒಂದೇ ಒಂದು ಮೂಲ ಒಂದೇ. ಅದಕ್ಕೆ ಅವ್ರು ಹೇಳ್ತಾರೆ ಜಗನ್ಮಿಥ್ಯ, ಜಗತ್ತು ಮಿಥ್ಯ, ಆ ಬ್ರಹ್ಮ ಮಾತ್ರ ಸತ್ಯ. ಇವೆಲ್ಲ ಬ್ರಹ್ಮ ವಸ್ತುವಿನ ವಿವಿಧ ರೂಪಗಳು. ಆ ರೂಪಗಳ ಮಧ್ಯೆ ನಾವು ಭ್ರಮೆಯಲ್ಲಿ ಸಿಲುಕಿ ನಾನೇ ಬೇರೆ, ಇತರರು ಬೇರೆ ಅಂತ ತಿಳ್ಕೊತೀವಿ. ಈ ಮಾಯೆ ನಮ್ಮಲ್ಲಿ ಅಹಂಭಾವವನ್ನು, ನಾನು ಎಂಬ ಒಂದು ವೈಯಕ್ತಿಕ ಭಾವವನ್ನು ಉತ್ಪತ್ತಿ ಮಾಡಿಬಿಟ್ಟಿದೆ. ಈ ನಾನು ಮತ್ತು ಅಹಂ ಅನ್ನುವಂತಹ ಭಾವ ಏನಿದೆ, ಇದು ಭೇದ ದೃಷ್ಟಿಯನ್ನು ಬೆಳೆಸಿಬಿಟ್ಟಿದೆ. ಎಲ್ಲ ಕಡೆ ಭೇದ ದೃಷ್ಟಿ. ನಾವು ಇತರರಿಗೆ ಅನುಕಂಪವನ್ನು, ಕರುಣೆಯನ್ನು, ದಯೆಯನ್ನು ತೋರಿಸೋದು ಬಹಳ ಅಪರೂಪ. ತೋರಿಸಲ್ಲ ಅಂತ ಹೇಳ್ತಿಲ್ಲ, ಬಹಳ ಅಪರೂಪ. ಸಾಮಾನ್ಯ ಜೀವನದಲ್ಲಿ ಈ ನಮ್ಮಲ್ಲಿರುವಂಥ ಭೇದ ಭಾವವೇ ಮುಖ್ಯವಾಗಿ ವ್ಯಕ್ತವಾಗುತ್ತೆ. ಈ ಲೋಕ ಒಂದು ಮಾಯಾ ಬಜಾರ್. ಇಲ್ಲಿ ತರಹೇವಾರಿ ವಸ್ತುಗಳು, ವಿಷಯಗಳು, ವ್ಯಕ್ತಿಗಳು ಅಸ್ತಿತ್ವದಲ್ಲಿವೆ. ಸಾಧಕರಾದ ನಾವು ಈ ಬಾಹ್ಯ ವೈವಿಧ್ಯತೆಗಳಿಗೆ ಮಾರು ಹೋಗಬಾರದು. ಈ ಎಲ್ಲ ರೂಪಗಳ ಹಿಂದಿರುವ ಒಂದೇ ಅರೂಪ ತತ್ವವನ್ನು ಕಾಣುವ ಪ್ರಯತ್ನವನ್ನು ಮಾಡಬೇಕು. ಯಾರು ಯೋಗಿ ಅಂದರೆ ತನ್ನಲ್ಲಿ ಎಲ್ಲರಲ್ಲಿ ತನ್ನನ್ನು ಕಾಣ್ತಾನೋ ಆತನೇ ಯೋಗಿ. ಅದೇ ಆಧ್ಯಾತ್ಮ. ಎಲ್ಲರಲ್ಲೂ ತನ್ನನ್ನು ಕಾಣಬೇಕು ಅಂದರೆ ಯಾರನ್ನು ನೋಡಿದ್ರೂ ಅವರಲ್ಲಿ ನನ್ನನ್ನೇ ನಾನು ಕಾಣಬೇಕು ಅನ್ನೋದಾದರೆ ಅದರ ಅರ್ಥ ಏನಂದರೆ ಏಕತ್ವದ ಅನುಸಂಧಾನವನ್ನು ನಾನು ಮಾಡಬೇಕಾಗಿದೆ ಅಂತ. ಅದೇ ಸಾರ್ವತ್ರಿಕ ಸೋದರತ್ವ. ಎಲ್ಲವೂ ಒಂದೇ ಮೂಲದಿಂದಲೇ ಬಂದಿರುವುದು. ಭೇದ ಜಗತ್ತಿನಲ್ಲಿ ಬೆಳೆದ ನಮಗೆ ಅಭೇದ ದೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ, ತುಂಬ ಕಷ್ಟ. ಚಿಕ್ಕಂದಿನಿಂದ ನಮ್ಮಲ್ಲಿ ತಂದೆ ತಾಯಿಯರಾಗಲಿ, ಗುರು ಹಿರಿಯರಾಗಲಿ, ಉಪಾಧ್ಯಾಯರಾಗಲಿ, ಬಂಧು ಬಳಗವಾಗಲಿ, ಮಿತ್ರರಾಗಲಿ, ಎಲ್ಲರೂ ಏನು ಮಾಡಿದ್ದಾರೆ? ಭೇದ ದೃಷ್ಟಿಯನ್ನೇ ಪ್ರೋತ್ಸಾಹಿಸಿ ಬೆಳೆಸಿಬಿಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದ. ಆ ರಸ್ತೆಯ ಒಂದು ಮೂಲೆಯಲ್ಲಿ ಒಂದು ತಿಪ್ಪೆಗುಂಡಿ ಇತ್ತು. ಆ ತಿಪ್ಪೆಗುಂಡಿಯಲ್ಲಿ ಯಾರೋ ಮಧ್ಯಾಹ್ನ ಎಲ್ಲ ಊಟ ಮಾಡಿದರೆ, ಏನೋ ಪ್ರೋಗ್ರಾಮಲ್ಲಿ ಮದುವೆನೋ ಮುಂಜಿನೋ ನಡೆದಿದೆ. ಆ ಎಲ್ಲ ಎಂಜಲು ಎಲೆಗಳನ್ನು ತಂದು ಆ ತಿಪ್ಪೆಗುಂಡಿಯಲ್ಲಿ ಹಾಕಿದ್ದಾರೆ. ಆ ತಿಪ್ಪೆಗುಂಡಿಯಲ್ಲಿ ಹಾಕಿದಾರಲ್ಲ, ಅಲ್ಲಿ ಈ ನಡೆದು ಹೋಗ್ತಿರೋ ವ್ಯಕ್ತಿ ನೋಡ್ದ, ಅಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ. ಆತ ಅವಧೂತನಿದ್ದ ಹಾಗಿದ್ದಾನೆ. ಅವಧೂತ ಅಂದರೆ ಯಾರೋ? ಸಾಯಿಬಾಬಾರವರು ಅವಧೂತರು, ಶಿಶುನಾಳ ಶರೀಫರು ಅವಧೂತರು, ದತ್ತಾತ್ರೇಯ ಸ್ವಾಮಿಗಳು ಅವಧೂತರು. ಈ ಅವಧೂತರು ಪರಮಯೋಗಿಗಳು. ಬರೀ ಯೋಗಿಗಳಲ್ಲ, ಅವರು ಪರಮಯೋಗಿಗಳು. ಅವರಲ್ಲಿ ಏಕತ್ವದ ಒಂದು ಸಾಕ್ಷಾತ್ಕಾರವಾಗಿಬಿಟ್ಟಿರುತ್ತೆ. ಅವರು ಎಲ್ಲೂ ಪ್ರತ್ಯೇಕತೆಯನ್ನು ಕಾಣಲ್ಲ. ಒಬ್ಬ ಅವಧೂತ ಕೆದರಿದ ಕೂದಲು, ಸ್ನಾನ ಮಾಡಿ ಎಷ್ಟೋ ದಿನಗಳಾಗಿದೆ, ಮೈ ಮೇಲೆ ಚಿಂದಿಯಾದಂತಹ ಬಟ್ಟೆ, ಬಹಳ ಅಸ್ವಚ್ಛವಾದಂತಹ ಶರೀರ,
ಕುಳಿತುಕೊಂಡು ಆತ ಏನು ಮಾಡ್ತಿದ್ದಾನೆ ಅಂದರೆ ಆ ತಿಪ್ಪೆ ಗುಂಡಿಯಲ್ಲಿರುವಂಥ ಎಲ್ಲ ಎಲೆಗಳನ್ನು ತೆಗೆದು ಆ ಎಲ್ಲ ಎಲೆಗಳಲ್ಲಿ ಏನು ಮಿಕ್ಕಿದೆಯೋ ಆ ಅನ್ನವನ್ನೆಲ್ಲ ಸೇರಿಸಿ ಒಂದು ಎಲೆಗೆ ಹಾಕ್ಕೊಂಡು ಒಂದು ತುತ್ತನ್ನು, ಅಲ್ಲೊಂದು ನಾಯಿ ಬಂತು ಆ ಸಮಯಕ್ಕೆ ಕರೆಕ್ಟಾಗಿ ಬಾಲ ಅಲ್ಲಾಡಿಸ್ಕೊಂಡು, ಅದು ತುಂಬ ಹಸಿವಿಂದ ನರಳ್ತಾ ಇದೆ. ಆ ತುತ್ತನ್ನು ಒಂದು ನಾಯಿಯ ಬಾಯಿಗಿಡ್ತಾನೆ, ಒಂದು ಆತನ ಬಾಯಿಗಿಡ್ತಾನೆ. ಅವನು ತನ್ನದೇ ಲೋಕದಲ್ಲಿ ತನ್ನನ್ನು ಮರೆತು ಹೋಗಿದ್ದಾನೆ. ಆತನಿಗೆ ಆ ಅನ್ನವಿದೆಯಲ್ಲ, ಶೇಖರಿಸಿ ಎಲ್ಲ ಎಲೆಗಳಿಂದ ತೆಗೆದು ಒಂದು ಕಡೆ ಇಟ್ಕೊಂಡಿದ್ದಾನಲ್ಲ, ಆ ಅನ್ನವೂ ಬ್ರಹ್ಮವೇ, ನಾಯಿಯೂ ಬ್ರಹ್ಮವೇ, ಆತನೂ ಬ್ರಹ್ಮನೇ. ಫಾರ್ ಹಿಮ್ ಎವ್ರಿಥಿಂಗ್ ಇಸ್ ಬ್ರಹ್ಮ. ಅವನು ಬ್ರಹ್ಮನೇ, ನಾಯಿಯೂ ಬ್ರಹ್ಮವೇ, ಅದು ತಿನ್ನಿಸ್ತಾ ಇರೋ ಅನ್ನವೂ ಬ್ರಹ್ಮವೇ. ಅಂದರೆ ತಿನ್ನಿಸುತ್ತಿರುವವನು ಬ್ರಹ್ಮನೇ, ತಿಂತಾ ಇರೋನು ಬ್ರಹ್ಮನೇ, ತಿಂತಿರೋ ವಸ್ತುನೂ ಬ್ರಹ್ಮನೇ. ಅಂದರೆ ಏಕತ್ವದಲ್ಲಿ ಕಳೆದು ಹೋಗಿದ್ದಾನೆ ಆತ. ನಾವು ಮಾಡ್ತೀವ ಆ ಕೆಲಸ? ನಮ್ಮಿಂದ ಆಗತ್ತಾ ಅದು? ಶಿರ್ಡಿ ಸಾಯಿಬಾಬಾ ಅವರು ಎಲೆ ಹಾಕ್ಕೊಂಡು ಊಟಕ್ಕೆ ಕುಳಿತರೆ ಬಡಿಸ್ಕೊಂಡು ಅವ್ರ ಸುತ್ತಲೂ ಅಲ್ಲೇ ಇರುವಂತಹ ಒಂದು ಮೇಕೆ, ಅಲ್ಲೇ ಇರೋ ಒಂದು ನಾಯಿ, ಅಲ್ಲೇ ಇರುವಂತಹ ಒಂದು ಮೊಲ, ಅಲ್ಲೇ ಇರುವಂತಹ ಮತ್ತೊಂದು ಪ್ರಾಣಿ ಎಲ್ಲ ಬಂದು ಆಹಾರವನ್ನು ಸ್ವೀಕರಿಸ್ತಿತ್ತು. ಅವರು ಹಾಗೆ ಅವುಗಳ ಜೊತೆ ಆಹಾರವನ್ನು ಸ್ವೀಕರಿಸ್ತಿತ್ತು. ನಮಗಾಗತ್ತಾ ಅದು? ಎಂಜಲು, ಗಂಡ ಹೆಂಡ್ತಿನೇ ಎಂಜಲು ತಿನ್ನಲ್ಲ, ಹೌದಾ ಅಲ್ವಾ? ಗಂಡ ಹೆಂಡ್ತಿನೇ ಎಂಜಲು ತಿನ್ನಲ್ಲ. ಅಂಥದ್ರಲ್ಲಿ ನಾನು ತಿಂತಿರೋ ಆಹಾರನ ನಾನು ತಿನ್ನೋದು ಅವ್ರಿಗೆ ಹೇಗೆ ಸಾಧ್ಯವಾಯಿತು? ಅವರಿಗೆ ಎಂಜಲಿಲ್ವಾ? ಇಲ್ಲ. ಯಾಕೆ ಅಂದರೆ ಅವರಿಗೆ ಗೊತ್ತು ಎಲ್ಲದರ ಮೂಲವೂ ಒಂದೇ. ಅವರು ಈ ಪ್ರಜ್ಞೆಯಲ್ಲಿರಲ್ಲ, ಈ ಪ್ರತ್ಯೇಕತೆಯ ಪ್ರಜ್ಞೆಯೇ ಅವರಲ್ಲಿರಲ್ಲ. ಪ್ರತ್ಯೇಕತೆ ಅಳಿದು ಏಕತ್ವದ ಪ್ರಜ್ಞೆಯಲ್ಲಿ ಲೀನವಾಗಿಬಿಟ್ಟಿರ್ತಾರೆ. ನಮಗವ್ರು ಹುಚ್ಚರಾಗಿ ಕಾಣಿಸ್ತಾರೆ, ಆದರೆ ಅವ್ರಿಗೆ ನಾವು ಪರಮ ಹುಚ್ಚರಾಗಿ ಕಾಣಿಸ್ತೀವಿ. ನಾವು ಅವ್ರನ್ನ ಹುಚ್ಚ ಅಂತ ಅಂತೀವಿ, ಆದರೆ ಅವರಿಗೆ ನಾವು ಪರಮ ಹುಚ್ಚರಾಗಿ ಕಾಣ್ತಾ ಇರ್ತೇವೆ. ಯಾಕೆ ಈ ವಿಷಯನ ನಾನು ಹೇಳ್ತಿದ್ದೀನಿ ಅಂತಂದರೆ, ಒಂದೇ ಮೂಲದಿಂದ ಸಿಡಿದು ಹೊರಬಂದಂತಹ ನಾವು ನಮ್ಮ ಆದಿ ಮೂಲವನ್ನೇ ಮರೆತು ಭೇದಗಳನ್ನು ಬೆಳೆಸಿಕೊಂಡು ಹೋರಾಟವನ್ನು ಮಾಡ್ತಾ, ಯುದ್ಧಗಳನ್ನು ಮಾಡ್ತಾ, ಜಗಳಗಳನ್ನು ಮಾಡ್ತಾ, ವ್ಯಾಜ್ಯಗಳನ್ನು ಮಾಡ್ತಾ, ಅಣ್ಣ ತಮ್ಮಂದಿರು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಅಣ್ಣ ತಮ್ಮಂದಿರು ಆಸ್ತಿಗಾಗಿ ವ್ಯಾಜ್ಯ ಮಾಡಿ ಕೊಲೆಗಳೇ ಹೋಗುತ್ತೆ. ಎಷ್ಟೋ ಅಂಥ ಕೊಲೆಗಳನ್ನು ನಾವು ಕೇಳ್ತಾ ಇದ್ದೀವಿ. ಇದೆಲ್ಲದಕ್ಕೂ ಮೂಲ ಕಾರಣ ಏಕತ್ವವನ್ನು ನಾವು ಮರ್ತು ಹೋಗಿರೋದು. ಅದು ಅರ್ಥ ಆಗಬೇಕಂದ್ರೆ ಸೃಷ್ಟಿಯ ಈ ಆದಿ ಮೂಲದಲ್ಲಿ ನಾವೆಲ್ಲ ಹಿರಣ್ಯ ಗರ್ಭದಲ್ಲಿ ಅಡಗಿದ್ದು, ಅಲ್ಲಿಂದ ನಾವು ಹೊರಬಂದದ್ದು, ನಾವು ವಿಕಾಸ ಹೊಂದುತ್ತಾ ಇರೋದು, ಈ ಒಂದು ಯೋಜನೆಯನ್ನು ಅರ್ಥ ಮಾಡ್ಕೋಬೇಕು. ಅದನ್ನೇ ಡಿ ವಿ ಗುಂಡಪ್ಪನವರು ಏಕದಿಂದಲನೇಕ, ಅನೇಕದೊಳು ಏಕ ಅನ್ನುವಂತಹ ಒಂದು ಏಕತ್ವದ ಸೂತ್ರವನ್ನು ಸೃಷ್ಟಿಯ ಮೂಲಕ ನಮಗೆ ತಿಳಿಸಿ ಹೇಳ್ತಿದ್ದಾರೆ. ಡಿ ವಿ ಗುಂಡಪ್ಪನವ್ರು ಯಾವ ಸೈನ್ಸು ಓದಿರಲಿಲ್ಲ. ಅವ್ರು ಓದಿದ್ರು ಸೈನ್ಸು ಆ ಕಾಲದಲ್ಲಿ ಏನಿತ್ತೋ ಅದು ಓದಿದ್ರು. ಆದರೆ ಎಷ್ಟು ಚೆನ್ನಾಗಿ ಅವರು ಏಕದಿಂದಲನೇಕ, ಅನೇಕದೊಳು ಏಕ, ಬಿಗ್ ಬ್ಯಾಂಗ್ ಥಿಯರಿಯನ್ನು ವಿವರಿಸಿ ಹೇಳ್ತಾ ಇದ್ದಾರೆ ನೋಡಿ. ಇಷ್ಟು ಹೇಳ್ತಾ ನನ್ನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಒಂದು ಉಪನ್ಯಾಸದಲ್ಲಿ ಶೃಂಗಾರ ಮಂಗಳಂನ ಕಾವ್ಯವನ್ನು ಆಳವಾಗಿ ತೆಗೆದುಕೊಳ್ಳೋಣ. ನಿಮ್ಮೆಲ್ಲರಿಗೂ ನನ್ನ ಅನಂತಾನಂತ ನಮನಗಳು.